ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ. ಇಂದು ಮೇ 2, 2026 ಶನಿವಾರದ ದಿನದ ಪಂಚಾಂಗ ಹೇಗಿದೆ ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ದಿನದ ಪಂಚಾಂಗ ಸ್ಥಿತಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸ್ತೀನಿ. ಇವತ್ತು 2 ಮೇ 2026 ಶನಿವಾರ ಆಗಿರೋದ್ರಿಂದ ಸಂವತ್ಸರ ಯಾವ್ದು ಬರುತ್ತೆ ಅಂದರೆ ಪರಾಭವ ಸಂವತ್ಸರ. ಉತ್ತರ ಭಾರತದ ಪದ್ಧತಿಯಂತೆ ವಿಶ್ವ ವಸು ಇದು. ಇನ್ನು ಆಯನ ನೋಡೋದಾದ್ರೆ ಉತ್ತರಾಯಣ ಬರುತ್ತೆ. ಸೂರ್ಯನು ಉತ್ತರ ದಿಕ್ಕಿನತ್ತ ಸಂಚರಿಸುವ ಕಾಲ. ಇನ್ನು ಋತು ನೋಡೋದಾದ್ರೆ ವಸಂತ ಋತು. ಮಾಸ ವೈಶಾಖ ಮಾಸ. ಪಕ್ಷ ಶುಕ್ಲ ಪಕ್ಷ, ಬೆಳಕಿನ ಅರ್ಧ ಭಾಗ. ಇನ್ನು ತಿಥಿ ನೋಡೋದಾದ್ರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂರ್ಣಿಮಾ ಅಂತ ಕರೀತಾರೆ ಜನರಲ್ ಆಗಿ. ಈ ತಿಥಿ ಇದೆ. ಇನ್ನು ವಿವರ ನೋಡೋದಾದ್ರೆ ವೈಶಾಖ ಮಾಸದ ಹುಣ್ಣಿಮೆನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗತ್ತೆ. ಇವತ್ತು ಬುದ್ಧ ಪೂರ್ಣಿಮಾ ಎಂದು ಆಚರಿಸಲಾಗತ್ತೆ. ಈ ತಿಥಿ ಸಂಜೆ ಅಥವಾ ರಾತ್ರಿವರೆಗೂ ಇರಲಿದ್ದು ದಾನ ಧರ್ಮಗಳಿಗೆ, ಆಮೇಲೆ ಸತ್ಯನಾರಾಯಣ ಪೂಜೆಗೆ ಬಹಳ ಪ್ರಸ್ತುತವಾದ ದಿನ ಅಂತ ಹೇಳ್ಬಹುದು. ಇನ್ನು ಇವತ್ತು ನಕ್ಷತ್ರ ಯಾವ್ದಿದೆ ಅಂದ್ರೆ ಚಿತ್ತಾ ನಕ್ಷತ್ರ ಬರುತ್ತೆ. ಚಿತ್ತಾ ನಕ್ಷತ್ರ ಅಧಿಪತಿ ಕುಜ ಇರೋದ್ರಿಂದ ಅಂದ್ರೆ ಮಂಗಳ. ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಕ್ರಿಯಾಶೀಲರು ಮತ್ತೆ ಕಲಾತ್ಮಕ ಮನೋಭಾವವನ್ನು ಹೊಂದಿರ್ತಾರೆ. ಆಮೇಲೆ ಈ ನಕ್ಷತ್ರ ಸಂಜೆವರೆಗೆ ಇರೋದ್ರಿಂದ ಅದ್ರ ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗತ್ತೆ. ಇನ್ನು ವಾರ ಶನಿವಾರ ಶನಿದೇವಗೆ ಅರ್ಪಿಸೋದ್ರಿಂದ ಈ ದಿನ ಹನುಮಂತನ ಆರಾಧನೆ ಮಾಡೋದು, ಶನಿದೇವರ ದರ್ಶನ ಮಾಡೋದು ನಿಮ್ಮ ಸಕಲ ಸಂಕಷ್ಟ ಎಲ್ಲ ದೂರ ಮಾಡುತ್ತೆ ಅಂತ ನಂಬಲಾಗತ್ತೆ. ಇನ್ನು ವಿಶೇಷವಾಗಿ ಶನಿ ದೆಸೆ ಇರೋದ್ರಿಂದ ಈ ದಿನ ಪೂಜೆ ಬಹಳ ಮುಖ್ಯ. ಇನ್ನು ಯೋಗ ಮತ್ತೆ ಕರ್ಣ ನೋಡೋದಾದ್ರೆ ಸಿದ್ಧಿ ಯೋಗ ಇದೆ. ಇದು ಶುಭ ಕಾರ್ಯಗಳಿಗೆ ಬಹಳ ಯಶಸ್ಸನ್ನ ತಂದ್ಕೊಡೋ ಯೋಗ. ಇನ್ನು ಕರ್ಣ ನೋಡಿದ್ರೆ ಭವ ಕರ್ಣ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಸಮಯ ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ 5:58 ಇನ್ನು ಸೂರ್ಯಾಸ್ತ ಸಂಜೆ 6:40 ಚಂದ್ರೋದಯ ಸಂಜೆ 6:25. ಇನ್ನು ಹುಣ್ಣಿಮೆಯ ಕರ್ಣ ಚಂದ್ರನ ಪೂರ್ಣ ಬಿಂಬದೊಂದಿಗೆ ಉದಯಿಸ್ತಾನೆ. ಶುಭ ಮತ್ತೆ ಅಶುಭ ಸಮಯಗಳು ನೋಡೋದಾದ್ರೆ ಬ್ರಾಹ್ಮ ಮುಹೂರ್ತ ಬೆಳಗ್ಗೆ 4:22 5:10 ಅಭಿಜಿತ್ ಮುಹೂರ್ತ 11:54 12:45 ಇನ್ನು ರಾಹುಕಾಲ 9:10 10:45 ಗುಳಿಕ ಕಾಲ 5:58 7:34 ಯಮಗಂಡ ಕಾಲ 1:57 3:32 ಈ ದಿನದ ವಿಶೇಷತೆ ನೋಡೋದಾದ್ರೆ ಇವತ್ತು ಬುದ್ಧ ಪೂರ್ಣಿಮಾ. ವೈಶಾಖ ಪೂರ್ಣಿಮಾ ಆಧ್ಯಾತ್ಮಿಕವಾಗಿ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನ ತಂದುಕೊಡುತ್ತೆ. ಗೌತಮ ಬುದ್ಧನ ಜಯಂತಿನೂ ಆಚರಿಸ್ತಾರೆ ಇವತ್ತು. ಇದೇ ದಿನ ಶಾಂತಿ ದೂತ ಗೌತಮ ಬುದ್ಧನ ಜಯಂತಿ. ಜ್ಞಾನವನ್ನು ಪಡ್ಕೊಂಡಂತೆ ಮಹಾ ಪರಿಣಿತೆಯನ್ನು ಹೊಂದಿರೋದು ಅಥವಾ ಬೌದ್ಧ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಅತ್ಯಂತ ಪವಿತ್ರವಾದ ದಿನ ಇದು. ಇನ್ನು ದಾನದ ಮಹತ್ವ ಏನದಾದ್ರೆ ವೈಶಾಖ ಮಾಸದಲ್ಲಿ ಅನ್ನದಾನ ಮಾಡೋದು, ಜಲದಾನ ಮಾಡೋದು, ತಂಪು ಪಾನೀಯ ಅಥವಾ ನೀರು ದಾನ ಮಾಡೋರಿಗೆ ಜನ್ಮಾಂತರದ ಪಾಪಗಳು ತೊಳೆದು ಹೋಗುವಂತಹ ನಂಬಿಕೆಗಳಿದೆ. ಇನ್ನು ನದಿಯಲ್ಲಿ ಸ್ನಾನ ಮಾಡೋದು, ಗಂಗಾ, ಕಾವೇರಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ದಿನ ಅತಿ ಹೆಚ್ಚು ಪುಣ್ಯದಾಯಕವಾಗಿರುತ್ತೆ. ಆಮೇಲೆ ಈ ದಿನ ನೀವೇನಾದ್ರೂ ಸತ್ಯನಾರಾಯಣ ಪೂಜೆ, ಹುಣ್ಣಿಮೆ ದಿನ ಮನೆಯಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅಥವಾ ವ್ರತ ಮಾಡಿದ್ರೆ ಕಥಾ ಶ್ರವಣ ಮಾಡುವುದರಿಂದ ಸುಖ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ. ಒಟ್ಟಾರೆಯಾಗಿ ಬುದ್ಧ ಪೂರ್ಣಿಮದ ಈ ದಿನ ಹುಣ್ಣಿಮೆ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಸಂಜೆ ಸಮಯದಲ್ಲಿ ಅಶ್ವತ್ಥ ಮರದ ಕೆಳಗೆ ದೀಪ ಹಚ್ಚೋದು ಅಥವಾ ಹನುಮಾನ್ ಚಾಲೀಸ ಪಠಿಸೋದು ಶನಿ ದೋಷದ ಪ್ರಭಾವ ಕಡಿಮೆ ಮಾಡುತ್ತೆ. ಮೇ 2, 2026 ಮೊದಲನೇ ರಾಶಿಯಾದ ಮೇಷ ರಾಶಿಯ ಸಂಪೂರ್ಣವಾದ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದಿನ ಪಂಚಾಂಗದ ಪ್ರಕಾರ ವೈಶಾಖ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನದ ಪ್ರಭಾವ ನಿಮ್ಮ ಮೇಲೆ ಹೇಗಿರುತ್ತೆ ಅಂದ್ರೆ ವಿವಿಧ ಆಯಾಮಗಳಲ್ಲಿ ವಿಸ್ತಾರವಾಗಿ ನೋಡೋಣ ಬನ್ನಿ. ದಿನದ ಸಾಮಾನ್ಯ ನೋಡೋದಾದ್ರೆ ಮೇಷರಾಶಿಯವರಿಗೆ ಇವತ್ತು ಶಕ್ತಿ ಮತ್ತೆ ಉತ್ಸಾಹದ ಸಂಕೇತ ಆಗತ್ತೆ.
ಚಂದ್ರ ಈ ದಿನ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಕಾಲಘಟ್ಟ ಬಹಳ ಚೆನ್ನಾಗಿರುತ್ತೆ. ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ನೇರವಾಗಿ ಪ್ರಭಾವ ಬೀಳುತ್ತೆ ಅಂತ ಹೇಳ್ಬೋದು. ಇನ್ನು ಮೇಷರಾಶಿಯವರು ಮೂಲ ಸ್ವಭಾವ ನಾಯಕತ್ವ ಮತ್ತು ಸಾಹಸ ಗುಣದವರು. ನೀವು ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಾಯಕತ್ವ ಗುಣ ಎದ್ದು ಕಾಣುತ್ತೆ. ಇನ್ನು ಶನಿವಾರದ ಪ್ರಭಾವ ಇರೋದ್ರಿಂದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಅಡೆತಡೆ ಉಂಟಾಗಬಹುದು, ಆದರೆ ದಿನದ ಅಂತ್ಯಕ್ಕೆ ನೀವು ಯಶಸ್ಸನ್ನು ಕಾಣಬಹುದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಆರ್ಥಿಕ ದೃಷ್ಟಿಯಿಂದ ಇವತ್ತು ಬಹಳ ಕುತೂಹಲಕಾರಿಯಾಗಿದೆ. ಏನಕ್ಕೆ ಅಂದರೆ ನೀವು ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅಥವಾ ಈ ದಿನ ಉತ್ತಮ ಮಾಹಿತಿಯನ್ನು ಪಡ್ಕೊಳ್ತೀರಾ. ಆದರೆ ಶನಿವಾರ ಆಗಿರೋದ್ರಿಂದ ಯಾವುದೇ ದೊಡ್ಡ ಮೊತ್ತದ ಹಣನ ಅಪರಿಚಿತರಿಗೆ ಸಾಲವಾಗಿ ನೀಡಕ್ಕೆ ಹೋಗಬೇಡಿ, ಅದು ನಿಮಗೆ ವಾಪಸ್ ಬರೋ ಸಾಧ್ಯತೆ ಇಲ್ಲ. ಆಮೇಲೆ ಆದಾಯ ನೋಡೋದಾದರೆ ಹಳೆ ಬಾಕಿ ಉಳಿದಿರೋ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಲಾಭದ ಯೋಗ ಕೂಡ ಇದೆ. ಇನ್ನು ಖರ್ಚು ಬಹಳ ಜಾಸ್ತಿ ಆಗುತ್ತೆ. ಮನೆ ಅಲಂಕಾರಿಕ ವಸ್ತು ಖರೀದಿಗಾಗಿ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ಹಣನ ಖರ್ಚು ಮಾಡ್ತೀರಾ. ಆದರೆ ಅನಗತ್ಯ ಖರ್ಚಿಗೆ ನೀವು ಕಡಿವಾಣ ಹಾಕಿದ್ರೆ ಉಳಿತಾಯದ ಕಡೆ ಗಮನ ಕೊಡ್ಬೋದು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದರೆ ಉದ್ಯೋಗಿಗಳಿಗೆ ಈ ದಿನ ಸವಾಲು ಮತ್ತು ಸಂಭ್ರಮ ಎರಡೂ ತರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಮಂಗಳನ ಪ್ರಭಾವ ಇರೋದ್ರಿಂದ ನೀವು ಮಾತಾಡೋದು ನೇರ ನುಡಿಯಾಗಿರುತ್ತೆ. ಇಂದು ಇತರರಿಗೆ ಒರಟಾಗಿ ಕಾಣುತ್ತೆ, ಅದಕ್ಕೆ ಬಹಳ ಹುಷಾರಾಗಿರಬೇಕು. ಇನ್ನು ಹೊಸ ಯೋಜನೆಗಳು, ಹೊಸ ಪ್ರಾಜೆಕ್ಟ್ ಆರಂಭ ಮಾಡೋಕ್ಕೆ ಅಥವಾ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ತಗೊಳ್ಳೋಕ್ಕೆ ಇವತ್ತು ಬಹಳ ಒಳ್ಳೆಯ ದಿನ. ನಿಮ್ಮ ಸೃಜನಶೀಲತೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗತ್ತೆ. ಇನ್ನು ವಿಶೇಷವಾಗಿ ಬೋಧನಾ ವೃತ್ತಿಯಲ್ಲಿದ್ದರೆ, ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ವಿದ್ಯಾರ್ಥಿಗಳಿಂದ ಉತ್ತಮ ಗೌರವ ಕೂಡ ನಿಮಗೆ ಸಿಗತ್ತೆ. ಇನ್ನು ಸಂಕೀರ್ಣ ವಿಷಯಗಳನ್ನು ಸರಳವಾಗಿ ವಿವರಿಸುವ ನಿಮ್ಮ ಶಕ್ತಿಗೆ ಮನ್ನಣೆ ಕೂಡ ಸಿಗತ್ತೆ. ಕುಟುಂಬ ಮತ್ತು ಸಂಬಂಧ ನೋಡೋದಾದರೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದೇ ಇರುತ್ತೆ. ಅವನ್ನ ಬಗೆಹರಿಸ್ಕೊಳ್ಳಿದ್ರೆ ಈ ಹುಣ್ಣಿಮೆ ದಿನ ಪೂರಕವಾಗಿದೆ. ಇನ್ನು ಸಂಜೆ ಒಟ್ಟಾಗಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡುತ್ತೆ. ನಮ್ಮ ಮಕ್ಕಳ ಪ್ರಗತಿ ಮನಸ್ಸಿಗೆ ಬಹಳ ನೆಮ್ಮದಿನ ತಂದು ಕೊಡುತ್ತೆ. ಅವರ ಶಿಕ್ಷಣ ಆಗಿರ್ಬೋದು ಅಥವಾ ಹವ್ಯಾಸಗಳ ಬಗ್ಗೆ ನೀವು ಹೆಚ್ಚು ಕಾಳಜಿನ ವಹಿಸ್ತೀರಾ. ಇನ್ನು ತಂದೆ ತಾಯಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಅವರ ಹಿರಿಯರ ಮಾರ್ಗದರ್ಶನ ನಿಮ್ಮ ವೃತ್ತಿ ಜೀವನದ ಗೊಂದಲನ ನಿವಾರಿಸುತ್ತೆ. ಹಾಗೆ ಆರೋಗ್ಯ ನೋಡೋದಾದರೆ ಆರೋಗ್ಯವೇ ಭಾಗ್ಯ ಎಂಬಂತೆ ಮೇಷರಾಶಿಯವರು ತಮ್ಮ ದೈಹಿಕ ಸ್ಥಿತಿ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು. ದಿನದ ಆರಂಭದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತೀರ, ಆದರೆ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಬಹಳ ಸುಸ್ತಾಗೋದು, ಆಯಾಸ ಆಗೋ ಸಂಭವ ಇದೆ. ಹಾಗೆ ಸಣ್ಣ ಪ್ರಮಾಣದ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸ್ಕೊಳ್ಬೋದು ಇವತ್ತು. ಅತಿ ಹೆಚ್ಚು ನೀರು ಕುಡಿಯೋದು ಮತ್ತು ಉಷ್ಣಾಂಶ ಇರುವ ಆಹಾರದಿಂದ ದೂರ ಇರೋದು ಬಹಳ ಒಳ್ಳೆಯದು. ಇನ್ನು ಮಾನಸಿಕ ಶಾಂತಿಗಾಗಿ ಕನಿಷ್ಠ ಅಂದ್ರೂ 15 ನಿಮಿಷಗಳ ಕಾಲ ಓಂಕಾರ ಜಪ ಮಾಡೋದು ಆಮೇಲೆ ನಿಮ್ಮಲ್ಲಿ ಆತುರದ ಸ್ವಭಾವನ ಕಡಿಮೆ ಮಾಡುತ್ತೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಪರೀಕ್ಷೆಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ವೇಗ ಹೆಚ್ಚುತ್ತದೆ. ಗಣಿತ ಮತ್ತು ವಿಜ್ಞಾನ ವಿಷಯದಂತಹ ಕ್ಲಿಷ್ಟಕರ ಚಟುವಟಿಕೆನ ನೀವು ಈ ದಿನ ಹೆಚ್ಚು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಇನ್ನು ಉನ್ನತ ವ್ಯಾಸಂಗ ಮಾಡೋರಿಗೆ ಹೊಸ ವಿಷಯಗಳ ಬಗ್ಗೆ ಸಂಶೋಧನೆ ನಡೆಸಲು ಈ ದಿನದ ಗ್ರಹಗತಿಗಳು ಪೂರಕವಾಗಲಿದೆ. ಇನ್ನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆ ನೋಡೋದಾದ್ರೆ ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ನೀವು ಬಹಳ ಶಕ್ತಿಶಾಲಿಯಾಗಿರ್ತೀರಾ. ಮೇಷರಾಶಿಯವರಿಗೆ ಇವತ್ತು ಸತ್ಯ ಮತ್ತು ಅಹಿಂಸೆ ಹಾದಿಯಲ್ಲಿ ಸಾಗಲು ಸಂಕಲ್ಪ ಮಾಡಬೇಕು. ಬುದ್ಧನ ಬೋಧನೆ ಓದುವುದು ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಶನಿವಾರ ಆಗಿರೋದ್ರಿಂದ ಶನಿ ದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚೋದು ನಿಮ್ಮ ರಾಶಿಗಿರುವ ಸಣ್ಣ ಪುಟ್ಟ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು, ಬಿಳಿ ಈ ಬಣ್ಣಗಳು ನಿಮ್ಮ ಶಕ್ತಿಯನ್ನು ಹೆಚ್ಚಾಗುತ್ತೆ, ಹಾಗೆ ಶಾಂತಿಯನ್ನು ನೀಡುತ್ತೆ. ಅದೃಷ್ಟ ಸಂಖ್ಯೆ 1, 9, 2. ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ಇದು ನಿಮಗೆ ಬಹಳಷ್ಟು ಶುಭ ತರಲಿದೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಹಿರಿಯರ ಆಶೀರ್ವಾದ ಪಡೆದು ಕೆಲಸಕ್ಕೆ ಹೋಗಬೇಕು. ಅವೆಲ್ಲ ಸಕ್ಸಸ್ ಆಗತ್ತೆ. ಇನ್ನು ಬಡವರಿಗೆ ಅನ್ನದಾನ ಅಥವಾ ಜಲದಾನ ಮಾಡಿ, ಮನೆಯಲ್ಲೇ ಧೂಪ ಹಾಕಿ ಶುದ್ಧತೆನ ಕಾಪಾಡಿ. ಇನ್ನು ಮಾಡಬಾರದಾದ ಕೆಲಸ ಅಂದರೆ ಇವತ್ತು ಯಾರಿಗೂ ಸುಳ್ಳು ಭರವಸೆ ಕೊಡಕ್ಕೆ ಹೋಗಬೇಡಿ.
ಕಬ್ಬಿಣ ವಸ್ತು ಖರೀದಿಸುವುದನ್ನು ತಪ್ಪಿಸ್ಬೇಕು ಇವತ್ತು. ಅತಿಯಾದ ಕೋಪ ಅಥವಾ ಆವೇಶಕ್ಕೆ ಒಳಗಾಗಕ್ಕೆ ಹೋಗಬೇಡಿ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ, ಬೆಳಗ್ಗೆ ಸ್ನಾನ ಆದಮೇಲೆ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಆಮೇಲೆ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಓಂ ಸೂರ್ಯಾಯ ನಮಃ ಅಂತ ಜಪಿಸೋದು. ಆಮೇಲೆ ಬುದ್ಧ ಪೂರ್ಣಿಮಾ ದಿನದಿಂದ ಹಳದಿ ಬಣ್ಣದ ಹಣ್ಣನ್ನು ಅಥವಾ ವಸ್ತುವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು, ಅಗತ್ಯವಿರೋರಿಗೆ ದಾನ ಮಾಡಬೇಕು. ವಿಶೇಷ ಪುಣ್ಯನ ನೀವು ಮಾಡ್ಕೋತೀರಾ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇವತ್ತು ಯಶಸ್ಸಿನ ಮೆಟ್ಟಿಲು ಆಗತ್ತೆ. ನಿಮ್ಮ ಹಠಮಾರಿ ಸ್ವಭಾವವನ್ನು ಸ್ವಲ್ಪ ನೀವು ಬದಿಗಿಟ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಈ ದಿನ ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನದಾಗಿ ಸಾಧಿಸ್ತೀರಾ. ವೃತ್ತಿ ಜೀವನ ಮತ್ತು ಹೊಸ ತಿರುವುಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆರ್ಥಿಕ ಸ್ಥಿತಿ ಬಹಳ ವೃದ್ಧಿಯಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಇವತ್ತು ಬಹಳ ಸಮತೋಲನದ ದಿನ ಅಂತ ಹೇಳ್ಬೋದು. ನಿಮ್ಮ ಸೌಮ್ಯ ಸ್ವಭಾವ ಶುಕ್ರನ ಅಧಿಪತಿಯಲ್ಲಿರೋದ್ರಿಂದ ಇವತ್ತು ನಿಮಗೆ ಮಾನಸಿಕ ಶಾಂತಿ ಮತ್ತು ಭೌತಿಕ ಸುಖಗಳಂತ ಹೆಚ್ಚು ಒಲವನ್ನು ನೀಡ್ತೀರಾ. ಇವತ್ತು ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ನಿಮ್ಮ ಆಲೋಚನೆ ಆಧ್ಯಾತ್ಮಿಕ ಸ್ಪರ್ಶ ಇರುತ್ತೆ. ಇನ್ನು ಶನಿವಾರ ಪ್ರಭಾವ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಶಿಸ್ತನ್ನು ಅಪೇಕ್ಷೆ ಪಡ್ತೀರಾ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ನೀವು ಅವಸರ ಮಾಡದೆ ನಿಧಾನ ಗತಿಯಲ್ಲಿ ನಿಮ್ಮ ಕೆಲಸ ಕಡೆ ಗಮನ ಹರಿಸ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಅನುಕೂಲಕರವಾದ ದಿನ ಇವತ್ತು. ಈ ಹಿಂದೆ ಮಾಡಿರೋ ಹೂಡಿಕೆಗಳಿಂದ ನಿಮಗೆ ಸ್ವಲ್ಪ ಲಾಭ ಬರೋ ಚಾನ್ಸಸ್ ಇದೆ. ಹಾಗೆ ಹಣದ ಹರಿವು ಬಹಳ ಉತ್ತಮವಾಗಿರುತ್ತೆ. ಆದರೂ ಅಷ್ಟೇ ಪ್ರಮಾಣದ ಖರ್ಚನ್ನ ಮಾಡ್ತೀರಾ, ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಮನೆ ಸದಸ್ಯರೊಂದಿಗೆ ಅಥವಾ ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಹಾಗೆ ಐಷಾರಾಮಿ ವಸ್ತುಗಳ ಮೇಲೂ ಆಮೇಲೆ ಏನೇನು ಕಾಣತ್ತೆ ಕಣ್ಣಿಗೆ ಆಕರ್ಷಣೆಗೆ ನೀವು ಬಹಳ ಹಣ ಖರ್ಚು ಮಾಡ್ತೀರಾ. ಚಿನ್ನ ಬೆಳ್ಳಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರ ಮಾಡಿದ್ರೆ ಮಾತ್ರ ನಿಮಗೆ ಲಾಭದ ದಿನ ಇವತ್ತು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗತ್ತೆ. ಸಹೋದ್ಯೋಗಿಗಳಿಂದನೂ ಕೂಡ, ಮೇಲಧಿಕಾರಿಗಳಿಂದನೂ ಕೂಡ. ಆಮೇಲೆ ನೀವು ಕೊಡೋ ಸಲಹೆಗಳನ್ನ ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾರೆ. ಸಹೋದ್ಯೋಗಿಗಳು ಅಷ್ಟೇ ನಿಮ್ಮ ಜೊತೆ ಬಹಳ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ತಾರೆ. ಇವತ್ತು ಹೊಸ ಕೆಲಸ ಹುಡುಕ್ತಾ ಇದ್ರೆ ಇವತ್ತು ಹಿರಿಯ ವ್ಯಕ್ತಿಗಳು ಅಥವಾ ಸ್ನೇಹಿತರಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಗತ್ತೆ. ಅದರಿಂದ ನಿಮಗೆ ಹೊಸ ಕೆಲಸಕ್ಕೆ ಹೋಗೋ ಅವಕಾಶ ಕೂಡ ಸಿಗತ್ತೆ. ಇನ್ನು ಬರವಣಿಗೆ, ಕಲೆ ಅಥವಾ ಬೋಧನಾ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ವೃಷಭ ರಾಶಿಯವರಿಗೆ ಇವತ್ತು ಸೃಜನಶೀಲತೆ ಬಹಳ ಉತ್ತುಂಗದಲ್ಲಿ ಇರುತ್ತೆ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದ ಸದಸ್ಯರೊಂದಿಗೆ ಬಹಳ ಸಾಮರಸ್ಯದ ವಾತಾವರಣ ಇರುತ್ತೆ. ಮನೆಯವರೊಂದಿಗೆ ಸಮಯ ಕಳೆಯಲು ಇವತ್ತು ಅವಕಾಶ ಮಾಡ್ಕೊತೀರಾ. ವಿಶೇಷವಾಗಿ ತಾಯಿ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಇನ್ನು ಮಕ್ಕಳ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸ್ಬೇಕಾಗತ್ತೆ. ಪ್ರೇಮಿಗಳಿಗೆ ಬಹಳ ಮಧುರವಾದ ದಿನ ಇವತ್ತು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗೋ ಯೋಜನೆನ ರೂಪಿಸ್ತೀರಾ. ಆಮೇಲೆ ನಿಮ್ಮ ನಡುವೆ ಇರುವ ಹಳೆ ಗೊಂದಲಗಳು ಪರಿಹಾರ ಆಗತ್ತೆ. ಇನ್ನು ಸ್ನೇಹಿತರ ಭೇಟಿಯಿಂದ ಮನಸ್ಸು ಬಹಳ ಖುಷಿ ಆಗತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂತಹ ಕೆಲಸನ ಮಾಡ್ತೀರಾ. ಇನ್ನು ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಸ್ವಲ್ಪ ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೀವು ಕೋಲ್ಡ್ ಡ್ರಿಂಕ್ಸ್ ಇಂದ, ಐಸ್ ಕ್ರೀಮ್ ಇಂದ ಇವತ್ತು ದೂರ ಇರಬೇಕು. ದಿನವಿಡೀ ಉತ್ಸಾಹದಿಂದ ಇರ್ತೀರಾ. ಪೂರ್ಣಿಮೆಯ ಕಾರಣ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನ ಮೇಲೆ ಇರುವ ಭಾವನಾತ್ಮಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿರ್ತೀರಿ ಇವತ್ತು. ಇನ್ನು ಯೋಗ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಒತ್ತಡ ಕಡಿಮೆಯಾಗಿ ದೈಹಿಕ ಸಮತೋಲನ ಹೆಚ್ಚಾಗತ್ತೆ. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಇವತ್ತು ಅಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಕಲಾತ್ಮಕ ವಿಷಯಗಳ ಅಧ್ಯಯನ ಮಾಡೋರಿಗೆ ವಿಶೇಷವಾಗಿ ಲಾಭ ಇದೆ ಇವತ್ತು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಏನಾದರೂ ನಡೆಸ್ತಾ ಇದ್ರೆ ಇವತ್ತು ಹೊಸ ವಿಷಯನ ಕಲಿಯಲು ಹೆಚ್ಚು ಆಸಕ್ತಿನ ನೀಡ್ತೀರಾ. ಆಮೇಲೆ ಅದಕ್ಕೆ ಹೆಚ್ಚು ಸಮಯನ ಮೀಸಲಿಡ್ತೀರಾ. ಇನ್ನು ಆಧ್ಯಾತ್ಮಿಕತೆ ಚಿಂತನೆ ನೋಡೋದಾದ್ರೆ ವೈಶಾಖ ಪೂರ್ಣಿಮೆಯು ವೃಷಭ ರಾಶಿಯವರಿಗೆ ಬಹಳ ಆಧ್ಯಾತ್ಮಿಕ ಚಿಂತನೆ ಬಹಳ ಉತ್ತುಂಗದಲ್ಲಿರುತ್ತೆ. ಈ ದಿನ ನೀವು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಅಕ್ಕಿ ಅಥವಾ ಬಿಳಿ ಬಣ್ಣದ ವಸ್ತುನ ದಾನ ಮಾಡಬೇಕು. ಇದರಿಂದ ಬಹಳ ಶುಭ ತಂದ್ಕೊಡತ್ತೆ.
ಇನ್ನು ಮಹಾಲಕ್ಷ್ಮಿ ಅಥವಾ ದುರ್ಗಾ ದೇವಿಯ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತೆ. ಆಮೇಲೆ ವಿಶೇಷವಾಗಿ ಇಂದು ಚಂದ್ರೋದಯದ ನಂತರ ಚಂದ್ರನ ದರ್ಶನ ಮಾಡೋದು, ಹಾಗೆ ಅರ್ಘ್ಯ ಅರ್ಪಿಸೋದು ಮನಸ್ಸಿಗೆ ಶಾಂತಿ ಸಾಕಾರ ಮಾಡುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆನೆ ಬಣ್ಣ, ಅದೃಷ್ಟ ಸಂಖ್ಯೆ 2 ಮತ್ತು 7, ಅದೃಷ್ಟ ದಿನ ಶುಕ್ರವಾರ ಮತ್ತೆ ಶನಿವಾರ. ಒಟ್ಟಾರೆಯಾಗಿ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಇವತ್ತು ಆರ್ಥಿಕ ಲಾಭ ಮತ್ತೆ ಕುಟುಂಬದ ಸುಖನ ಸುಂದರವಾದ ದಿನ ನೀಡುವ ಸುಂದರವಾದ ದಿನ. ಇವತ್ತು ಆಲಸ್ಯನ ನೀವು ಕೈಬಿಟ್ಟು ಕಾರ್ಯವೃತ್ತಿ ಕಡೆ ಹೋದ್ರೆ ದೊಡ್ಡ ಮಟ್ಟದ ಸಾಧನೆ ಕೂಡ ಮಾಡ್ತೀರಾ. ಅದಕ್ಕೆ ಒಳ್ಳೆ ಪೂರಕವಾದ ದಿನ ಇವತ್ತು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಂವಹನ ಮತ್ತು ಜ್ಞಾನದ ದಿನ. ನಿಮ್ಮ ರಾಶಿ ಬುಧನ ಪ್ರಭಾವದಿಂದ ನಿಮ್ಮ ಮಾತು ಬಹಳ ಪ್ರಭಾವಶಾಲಿಯಾಗಿರುತ್ತೆ. ಆಮೇಲೆ ಇವತ್ತು ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಹೊಸ ವಿಚಾರಗಳು ಹೊಳೆಯುತ್ತೆ, ಸೃಜನಶೀಲ ಆಲೋಚನೆಗಳು ಮೂಡುತ್ತೆ. ಆಮೇಲೆ ಈ ದಿನ ಒಂದೇ ಸಮಯದಲ್ಲಿ ನೀವು ಹಲವು ಕೆಲಸನ ನಿಭಾಯಿಸುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರೆ ನಿಮ್ಮ ಚತುರತೆಯಿಂದ ಎಲ್ಲವನ್ನು ಯಶಸ್ವಿಯಾಗಿ ಮುಗಿಸ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಬಹಳ ಮಿಶ್ರ ಫಲಗಳಿಂದ ಕೂಡಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರೋ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಬರವಣಿಗೆ ಅಥವಾ ಕಮಿಷನ್, ಸಮಾಲೋಚನೆ ಇದರಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಲಾಭ ಕೂಡ ಬರೋ ಚಾನ್ಸಸ್ ಇದೆ. ಇನ್ನು ಷೇರು ಮಾರುಕಟ್ಟೆ ಹೂಡಿಕೆ ಮಾಡೋದು ಮೊದಲು ನುರಿತವರ ಸಲಹೆ ಪಡೆದು ಮುಂದುವರಿಬೇಕು. ಆತುರದ ನಿರ್ಧಾರ ಬಹಳಷ್ಟು ನಷ್ಟಕ್ಕೆ ಕಾರಣ ಆಗುತ್ತೆ. ಹುಷಾರಾಗಿ ಹೂಡಿಕೆ ಮಾಡಿ. ಇನ್ನು ತಾಂತ್ರಿಕ ಉಪಕರಣ ಅಥವಾ ಶಿಕ್ಷಣ ಸಂಬಂಧಿಸಿದ ವಸ್ತುಗಳ ಖರೀದಿಗೆ ಹಣ ಖರ್ಚಾಗೋ ಚಾನ್ಸಸ್ ಇದೆ ನೋಡಿ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಇವತ್ತು ನಿಮ್ಮ ಬುದ್ಧಿಶಕ್ತಿ ಬಹಳ ಹೆಚ್ಚಿನ ಮನ್ನಣೆ ಕೂಡ ಸಿಗತ್ತೆ. ಕಚೇರಿಯಲ್ಲಿ ನಡೆಯುವ ಸಭೆಗಳು, ಮೀಟಿಂಗ್ಗಳು, ನೀವು ಮಾಡೋ ಪ್ರಸ್ತಾವನೆಗಳೆಲ್ಲ ಇವತ್ತು ಬಹಳ ಮೆಚ್ಚುಗೆ ದೊರೆಯುತ್ತೆ. ಇನ್ನು ಮಾತುಕತೆ ಮೂಲಕ ನೀವು ಎಂಥ ಕಠಿಣವಾದ ಸಮಸ್ಯೆನ ಸುಲಭವಾಗಿ ಬಗೆಹರಿಸ್ಕೊಳ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಇವತ್ತು ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಾಗೋ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳಿಗೆ ಸೈನ್ ಮಾಡೋಳು ಇವತ್ತು ಬಹಳ ಒಳ್ಳೆ ದಿನ. ಇನ್ನು ವಿದೇಶಿ ಸಂಪರ್ಕಗಳಿಂದ ದೊಡ್ಡ ಧನಲಾಭವಾಗೋ ಸೂಚನೆ ಕೂಡ ಇದೆ. ನೀವೇನಾದರೂ ಶಿಕ್ಷಕರು, ಲೇಖಕರು ಆಗಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ಬಹಳ ಗೌರವ ಸಿಗೋ ದಿನ. ನಿಮ್ಮ ಜ್ಞಾನ ಹಂಚಿಕೆಗೆ ವೇದಿಕೆ ಸಿಗತ್ತೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಇರುವ ಬಾಂಧವ್ಯ ಗಟ್ಟಿಯಾಗತ್ತೆ. ಅವರಿಂದ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಕೂಡ ಸಿಗತ್ತೆ. ಇನ್ನು ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕಾಗತ್ತೆ. ಅವರೊಂದಿಗೆ ಸಮಯ ಕಳೆಯೋದಕ್ಕೆ ನಿಮ್ಗೆ ನೆಮ್ಮದಿ ಕೂಡ ಸಿಗತ್ತೆ. ಇನ್ನು ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಸಂಶಯಗಳು ಬರ್ಬೋದು, ಆದರೆ ಮುಕ್ತವಾಗಿ ಮಾತನಾಡೋದ್ರಿಂದ ಎಲ್ಲವೂ ತಿಳಿಯಾಗತ್ತೆ. ಇನ್ನು ಅವಿವಾಹಿತರಿಗೆ ಮದುವೆ ಮಾತುಕತೆ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ಆರೋಗ್ಯ ನೋಡೋದಾದ್ರೆ ಅತಿಯಾದ ಆಲೋಚನೆಯಿಂದ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಆಮೇಲೆ ನಿದ್ರಾಹೀನತೆ ಕಾಡತ್ತೆ. ವಿಶ್ರಾಂತಿ ಪಡಿಬೇಕು. ಆಗಾಗ ಕೆಲಸದ ಮಧ್ಯೆ ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡಬೇಕು ನೈಟ್. ಹಾಗೆ ನರಗಳ ಸಂಬಂಧಿಸಿದ ಸಣ್ಣ ಪುಟ್ಟ ನೋವು ಅಥವಾ ಭುಜ ನೋವು ಕಾಣಿಸ್ಕೊಳ್ಳುತ್ತೆ. ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡೋದನ್ನ ತಪ್ಪಿಸ್ಬೇಕು. ಆಮೇಲೆ ಇವತ್ತು ಪ್ರಾಣಾಯಾಮ ಮಾಡೋದು ಅಥವಾ ಧ್ಯಾನ ಮಾಡೋದ್ರಿಂದ ನಿಮ್ಮ ಚಂಚಲ ಮನಸ್ಸು ನಿಯಂತ್ರಣಗೊಳ್ಳುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಭಾಷೆ ಅಥವಾ ತಾಂತ್ರಿಕ ವಿಷಯಗಳನ್ನ ಕಲಿಯಲು ಹೆಚ್ಚು ಆಸಕ್ತಿನ ತೋರಿಸ್ತೀರಾ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರುವ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಇವತ್ತು ಬಹಳ ಹೆಚ್ಚಾಗತ್ತೆ. ಓದಿದ್ದು ಚೆನ್ನಾಗಿ ನೆನಪಿನಲ್ಲಿ ಉಳಿಯತ್ತೆ. ಆಧ್ಯಾತ್ಮಿಕತೆ ಮತ್ತೆ ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಬುಧ ದೇವರಿಗೆ ಅಥವಾ ಮಹಾವಿಷ್ಣುಗೆ ತುಳಸಿ ಅರ್ಪಿಸೋದು ಬಹಳ ಶ್ರೇಷ್ಠ. ಇನ್ನು ಪೂರ್ಣಿಮೆ ದಿನದಂದು ಹಸಿರು ಬಣ್ಣದ ಹೆಸರು ಬೇಳೆ ಅಥವಾ ಪುಸ್ತಕಗಳನ್ನ ವಿದ್ಯಾರ್ಥಿಗಳಿಗೆ ದಾನ ಮಾಡೋದ್ರಿಂದ ಬಹಳ ಒಳ್ಳೇದಾಗತ್ತೆ. ಓಂ ಬುಧಾಯ ನಮಃ ಮಂತ್ರನ 108 ಬಾರಿ ಜಪಿಸೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ಚುರುಕುಗೊಳ್ಳುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತು ಹಳದಿ, ಅದೃಷ್ಟ ಸಂಖ್ಯೆ 3 ಮತ್ತು 5, ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ಇದು ನಿಮಗೆ ಬಹಳಷ್ಟು ಶುಭನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ನಿಮ್ಮ ಮಾತು ಮತ್ತೆ ಜಾಣ್ಮೆಯೇ ಬಂಡವಾಳ.
ನೀವು ಎಷ್ಟೇ ಬ್ಯುಸಿಯಾಗಿದ್ರೂ ನಿಮ್ಮ ಸಮಯ ಪ್ರಜ್ಞೆಯಿಂದ ಎಲ್ಲವನ್ನು ನಿಭಾಯಿಸ್ತೀರಾ. ದಿನದ ಅಂತ್ಯಕ್ಕೆ ತೃಪ್ತಿದಾಯಕ ವಾತಾವರಣನ ನೀವು ನೋಡ್ತೀರಾ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ದಿನ ಅಂತಾನೆ ಹೇಳ್ಬಹುದು. ನಿಮ್ಮ ರಾಶಿಯಾಧಿಪತಿ ಚಂದ್ರ ಆಗಿರೋದ್ರಿಂದ ಪೂರ್ಣ ಪ್ರಮಾಣದ ಬೆಳಕು ನಿಮಗೆ ಸಿಗತ್ತೆ. ನಿಮ್ಮ ಮನಸ್ಸು ಅತೀವ ಸಂವೇದನಾಶೀಲವಾಗಿರತ್ತೆ ಇವತ್ತು. ಆಮೇಲೆ ನಿಮ್ಮ ಕುಟುಂಬದವರೊಂದಿಗೆ ಬಹಳ ಹೆಚ್ಚು ಸಮಯ ಕಳೆಯಲು ಇಷ್ಟಪಡ್ತೀರಾ ನೀವು. ಆಮೇಲೆ ಹಳೆಯ ನೆನಪುಗಳು ನಿಮ್ಮನ್ನ ಕಾಡ್ತಾ ಇರತ್ತೆ, ಆದ್ರೆ ಅವು ನಿಮಗೆ ಸಂತೋಷವನ್ನೇ ತರತ್ತೆ. ಶಾಂತಿ ಮತ್ತೆ ಸಮಾಧಾನ ಇವತ್ತು ನಿಮಗೆ ಮಂತ್ರ ಆಗಲಿದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಸಾಮಾನ್ಯ ಸ್ಥಿತಿ ಇರುತ್ತೆ. ದೊಡ್ಡ ಮಟ್ಟದ ಲಾಭ ಅಥವಾ ನಷ್ಟಗಳಿದ್ರೂ ಹಣದ ಹರಿವು ಸುಗಮವಾಗಿರುತ್ತೆ. ಎರಡು ಬ್ಯಾಲೆನ್ಸ್ ಮಾಡ್ತೀರಾ. ಭೂಮಿ ಅಥವಾ ಆಸ್ತಿ ಸಂಬಂಧಿಸಿದ ವ್ಯವಹಾರ ಎನ್ನೋದ್ರಲ್ಲಿ ಏನಾದರೂ ನೀವು ತೊಡಗಿಕೊಂಡಿದ್ರೆ ಇವತ್ತು ಅದಕ್ಕೆ ಒಳ್ಳೆ ದಿನ. ಆದರೆ ಹಣದ ವ್ಯವಹಾರ ಮಾಡುವಾಗ ಸರಿಯಾಗಿ ದಾಖಲೆ ಎಲ್ಲ ಪರಿಶೀಲಿಸಬೇಕು. ಇನ್ನು ಧಾರ್ಮಿಕ ಕಾರ್ಯಕ್ಕೆ ಅಥವಾ ಮನೆಯಲ್ಲಿರೋ ಶುಭ ಕಾರ್ಯಕ್ಕೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಆಗತ್ತೆ, ಒತ್ತಡ ಇರುತ್ತೆ. ಆದ್ರೂ ನೀವು ಸಹಜವಾಗಿ ಸಹಾನುಭೂತಿಯಿಂದ ಸಹೋದ್ಯೋಗಿಗಳಿಗೆ ಸಹಾಯ ಮಾಡೋದು ಅಥವಾ ಅವರಿಂದ ಸಹಾಯ ಪಡ್ಕೊಳ್ಳೋದು, ಇದರಿಂದ ಕೆಲಸನ ಮುಗಿಸ್ತೀರಾ. ಇನ್ನು ಮಹಿಳಾ ಸಹೋದ್ಯೋಗಿಗಳಿಂದ ನಿಮಗೆ ಬಹಳಷ್ಟು ಬೆಂಬಲ ಕೂಡ ಸಿಗತ್ತೆ. ಹೈನುಗಾರಿಕೆ, ಆಹಾರ ಪದಾರ್ಥ ಅಥವಾ ದ್ರವ ರೂಪದ ವಸ್ತುಗಳು ವ್ಯಾಪಾರ ಮಾಡೋರಿಗೆ ಇವತ್ತು ಬಹಳ ಹೆಚ್ಚು ಲಾಭದ ದಿನ ಅಂತ ಹೇಳ್ಬೋದು. ಇನ್ನು ಕಲಾ ಕ್ಷೇತ್ರದಲ್ಲಿರೋರಿಗೆ ಹೊಸ ಅವಕಾಶಗಳು ಹುಡುಕೊಂಡು ಬರುತ್ತೆ. ನಿಮ್ಮ ಕಲ್ಪನಾ ಶಕ್ತಿಗೆ ಮನ್ನಣೆ ಕೂಡ ಸಿಗತ್ತೆ. ಇನ್ನು ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಹಿರಿಯರು, ವಿಶೇಷವಾಗಿ ತಾಯಿಯ ಆರೋಗ್ಯ ಮತ್ತೆ ಮಾರ್ಗದರ್ಶನ ನಿಮಗೆ ಮುಖ್ಯವಾಗಿ ಸಿಗತ್ತೆ. ಅವರಿಂದ ಆಶೀರ್ವಾದ ಪಡೆದು ನೀವು ಹೊರಗಡೆ ಎಲ್ಲೇ ಕೆಲಸಕ್ಕೆ ಹೋದ್ರೂ ಅದು ಗ್ರ್ಯಾಂಡ್ ಸಕ್ಸಸ್ ಆಗತ್ತೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹೆಚ್ಚು ಬಾಂಧವ್ಯದಿಂದ ಇರ್ತೀರಾ. ಪರಸ್ಪರ ಗೌರವದಿಂದ ಮಾತನಾಡೋದು, ಮನೆಯ ವಾತಾವರಣ ಬಹಳಷ್ಟು ಸುಗಮವಾಗಿರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಮಾಡೋ ಯೋಜನೆಗಳು ಅದು ಯಶಸ್ವಿಯಾಗಿ ಪೂರ್ಣ ಆಗುತ್ತೆ. ಅವರ ಸಾಧನೆಯಿಂದ ನಿಮಗೆ ಬಹಳಷ್ಟು ಖುಷಿ ಮತ್ತೆ ಹೆಮ್ಮೆ ಇರುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ನೀವು ಮಾನಸಿಕವಾಗಿ ಸ್ವಲ್ಪ ದಣಿದಂತೆ ಫೀಲ್ ಮಾಡ್ತೀರಾ. ಶೀತ ಅಥವಾ ಕಫ ಸಂಬಂಧ ಸಮಸ್ಯೆಗಳು ಸ್ವಲ್ಪ ನಿಮಗೆ ತಲೆ ಭಾರ ಅನ್ನಿಸ್ಬೋದು. ಅದರಿಂದ ತಣ್ಣನೆ ಆಹಾರದಿಂದ ಸ್ವಲ್ಪ ನೀವು ದೂರ ಇರಬೇಕು. ಇನ್ನು ಪೂರ್ಣಿಮೆಯ ಚಂದ್ರ ದರ್ಶನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗತ್ತೆ, ಒತ್ತಡನ ಕಡಿಮೆ ಮಾಡುತ್ತೆ, ಆಮೇಲೆ ಸಹಾಯ ಮಾಡುತ್ತೆ. ನೀವು ಖುಷಿಯಾಗಿರ್ತೀರಾ. ರಾತ್ರಿ ಸ್ವಲ್ಪ ಸಮಯ ಚಂದ್ರನ ಬೆಳಕಿನಲ್ಲಿ ಕಳೆಯೋದು ನಿಮಗೆ ಅದೃಷ್ಟ ಹೆಚ್ಚಿಸುತ್ತೆ. ಆಧ್ಯಾತ್ಮಿಕ ಮತ್ತೆ ವಿಶೇಷ ಪರಿಹಾರ ಏನಾದ್ರು ನೋಡೋದಾದ್ರೆ ಶಿವನ ಆರಾಧನೆ ಮಾಡೋದು ಕಟಕ ರಾಶಿಯವರಿಗೆ ಬಹಳ ಶ್ರೇಷ್ಠ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು ಬಹಳ ಶುಭ ತಂದ್ಕೊಡತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಬಿಳಿ ಬಣ್ಣದ ವಸ್ತು, ಹಾಲು, ಅಕ್ಕಿ ಅಥವಾ ಸಕ್ಕರೆನ ದಾನ ಮಾಡಿ. ಓಂ ಸೋಮಾಯ ನಮಃ ಮಂತ್ರನ ಪಠಿಸೋದ್ರಿಂದ ನಿಮ್ಮ ಮನಸ್ಸಿನ ಚಂಚಲತೆ ಕಡಿಮೆ ಮಾಡಿ ಶಾಂತಿಯನ್ನ ಹೆಚ್ಚಿಸುತ್ತೆ. ಇನ್ನು ಅದೃಷ್ಟ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ, ಬೆಳ್ಳಿ ಮತ್ತೆ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2, 4 ಮತ್ತೆ 7. ಇನ್ನು ಅದೃಷ್ಟ ದಿಕ್ಕು ವಾಯುವ್ಯ. ಇದು ನಿಮಗೆ ಪೂರಕವಾದ ದಿಕ್ಕು ಅಂತ ಹೇಳ್ಬಹುದು. ಒಟ್ಟಾರೆಯಾಗಿ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಇವತ್ತು ಸಮಾಧಾನ ಮತ್ತೆ ಶಾಂತಿಯ ದಿನ ಅಂತ ಹೇಳ್ಬೋದು. ನಿಮ್ಮ ಸುತ್ತಮುತ್ತನವರೊಂದಿಗೆ ಪ್ರೀತಿಯಿಂದ ನೀವು ನಡೆದುಕೊಳ್ಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ದಿನ ಬಹಳ ನೆನಪಿನಲ್ಲಿ ಇಟ್ಕೊಳ್ತೀರಾ. ಇನ್ನು ಕೆಲಸದ ಒತ್ತಡ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ. ಸಮಾಧಾನದಿಂದ ಇದ್ರೆ ಇವತ್ತಿನ ದಿನ ನಿಮಗೆ ಬಹಳ ಖುಷಿ ಮತ್ತೆ ಸಂತೋಷನ ತಂದ್ಕೊಡತ್ತೆ ಅಂತ ಹೇಳ್ಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಇವತ್ತು ಗೌರವ ಮತ್ತೆ ಅಧಿಕಾರದ ದಿನ ಅಂತಾನೆ ಹೇಳ್ಬಹುದು. ನಿಮ್ಮ ರಾಶಿಯಾಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯನ ನಿಮ್ಮ ರಾಶಿಯಲ್ಲಿ ಪ್ರಬಲವಾಗಿರ್ತಾನೆ. ಇವತ್ತು ಹುಣ್ಣಿಮೆ ದಿನ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಮೆರುಗು ಸಿಗತ್ತೆ. ನೀವು ಎಲ್ಲಿಗೆ ಹೋದ್ರೂ ಜನರ ಗಮನ ನಿಮ್ಮತ್ತ ಸೆಳೆಯುತ್ತಾ ಇರತ್ತೆ.
ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸ್ತೀರಾ ಅಥವಾ ಸಮಾಜದ ಹಿತದೃಷ್ಟಿಯಿಂದ ನಿರ್ಧಾರನ ತೆಗೆದುಕೊಳ್ತೀರಾ. ಇವತ್ತು ಅದಕ್ಕೆಲ್ಲ ಬಹಳ ಒಳ್ಳೆ ದಿನ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಆತ್ಮವಿಶ್ವಾಸ ಯಾವಾಗ್ಲೂ ಶಿಖರದಲ್ಲೇ ಇರುತ್ತೆ, ಪೀಕಲ್ಲಿರ್ತೀರಾ ಯಾವಾಗ್ಲೂ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಬಹಳ ಸಬಲವಾಗಿರ್ತೀರಾ. ಸರ್ಕಾರಿ ಕೆಲಸಕ್ಕೆ ಅಥವಾ ಹಿರಿಯ ಅಧಿಕಾರಿಗಳ ಮೂಲಕ ನಿಮಗೆ ಲಾಭ ಆಗೋ ಸಾಧ್ಯತೆ ಇದೆ. ಇನ್ನು ಬಂಗಾರ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಲು ನೋಡ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ನಿಮ್ಮ ಪ್ರತಿಷ್ಠೆಗೆ ಕಾಪಾಡಿಕೊಳ್ಳಲು ಅಥವಾ ಧಾರ್ಮಿಕ ಉತ್ಸವಗಳಿಗಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡೋ ಸಾಧ್ಯತೆ ಇದೆ. ಆದರೂ ಸ್ವಲ್ಪ ನೀವು ಆರ್ಥಿಕ ಸ್ಥಿತಿ ಸ್ಥಿರವಾಗಿರೋದ್ರಿಂದ ಅದು ನಿಮಗೇನು ಹೊರೆ ಅನ್ಸೋದಿಲ್ಲ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ನೀವು ಲೀಡರ್ ಆಗಿಯೇ ಇರ್ತೀರಾ. ಯಾವಾಗ್ಲೂ ಕಷ್ಟದ ಕೆಲಸನ ಸುಲಭವಾಗಿ ನಿಭಾಯಿಸ್ತೀರಾ. ನಿಮ್ಮ ಶಕ್ತಿಗೆ ಬಾಸ್ ಅಥವಾ ಮೇಲಧಿಕಾರಿಗಳು ಬಹಳ ಶ್ಲಾಘನೆ ವ್ಯಕ್ತಪಡಿಸ್ತಾರೆ. ಇನ್ನು ರಾಜಕೀಯ ಅಥವಾ ಆಡಳಿತಾತ್ಮಕ ರಂಗದಲ್ಲಿರೋರಿಗೆ ಇವತ್ತು ಒಂದು ಒಳ್ಳೆ ಶುಭ ಸುದ್ದಿ ಕೇಳ್ತೀರಾ. ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲೇ ಇರುತ್ತೆ. ಇನ್ನು ಜಗಮಗಿಸೋ ವಸ್ತುಗಳಿಗೆ ಅಥವಾ ಬಟ್ಟೆಗೆ, ಲೋಹದ ವ್ಯಾಪಾರ ಮಾಡುವವರಿಗೆ ಭರ್ಜರಿ ಲಾಭವಾಗೋ ಚಾನ್ಸಸ್ ಇದೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗತ್ತೆ. ತಂದೆ ಮಾರ್ಗದರ್ಶನದಿಂದ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಯೋಜನೆಗೆ ಸಹಕಾರಿಯಾಗತ್ತೆ. ಮನೆಯಲ್ಲಿ ಇವತ್ತು ಬಹಳ ಹಬ್ಬದಂತ ವಾತಾವರಣ ಇರತ್ತೆ. ಆಮೇಲೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹಂ ಸಂಘರ್ಷಗಳು ಉಂಟಾಗಬಹುದು. ನಾನೇ ದೊಡ್ಡವನು ಎಂಬ ಭಾವನೆ ಕೂಡ ನೀವು ವ್ಯಕ್ತಪಡಿಸ್ತೀರಾ. ಅದನ್ನೆಲ್ಲ ಬದಿಗಿಟ್ಟು ಸಂಗಾತಿಯ ಮಾತಿಗೆ ನೀವು ಗೌರವ ಕೊಟ್ಟರೆ ಮಾತ್ರ ನಿಮ್ಮ ಜೀವನ ಬಹಳಷ್ಟು ಸುಧಾರಿಸುತ್ತೆ. ಇನ್ನು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸ್ತೀರಾ. ಹೊಸ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಕೂಡ ಮಾಡ್ಕೋತೀರಾ. ನಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ನಿಮ್ಮ ಆರೋಗ್ಯ ಇವತ್ತು ಬಹಳ ಉತ್ತಮವಾಗಿರುತ್ತೆ. ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ಅತಿಯಾದ ಬಿಸಿಲು ಅಥವಾ ಉಷ್ಣ ಸಂಬಂಧಿತ ಕಣ್ಣಿನ ಉರಿ ಅಥವಾ BP ಏರ್ಪೇರಾಗೋದು ಚಾನ್ಸಸ್ ಇದೆ. ಸ್ವಲ್ಪ ನೀವು ಸಾಕಷ್ಟು ನೀರು ಕುಡಿಯೋದು ಬಹಳ ಉತ್ತಮ. ಇನ್ನು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿ ದುಪ್ಪಟ್ಟಾಗತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನೋಡೋದಾದ್ರೆ ಇವತ್ತು ಸ್ಪರ್ಧಾತ್ಮಕ ಮನೋಭಾವದಿಂದ ಅಭ್ಯಾಸ ಮಾಡಿದ್ರೆ ವಿಶೇಷವಾಗಿ ಕಲಾ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಹೊಸ ಆವಿಷ್ಕಾರ ಮಾಡಲು ಸಾಧ್ಯ ಆಗತ್ತೆ. ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವೇ ದೊಡ್ಡ ಶಕ್ತಿ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಸೂರ್ಯ ದೇವರಿಗೆ ಅರ್ಘ್ಯನ ಅರ್ಪಿಸಬೇಕು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ಬಹಳ ಶ್ರೇಯಸ್ಕರ. ಈ ಪೂರ್ಣಿಮೆ ದಿನದಂದು ಕೆಂಪು ಬಣ್ಣದ ಹಣ್ಣು ಅಥವಾ ಬೆಲ್ಲ ಇದನ್ನ ದಾನ ಮಾಡಬೇಕು. ನಿಮಗೆ ಐಶ್ವರ್ಯನ ವೃದ್ಧಿಸುತ್ತೆ. ಶನಿವಾರ ಆಗಿರೋದ್ರಿಂದ ಸೂರ್ಯ ಪುತ್ರ ಶನಿ ದೇವರಿಗೆ ದರ್ಶನ ಪಡೆಯೋದು ಇದರಿಂದ ನಿಮ್ಮ ಕೆಲಸದಲ್ಲಿರೋ ಅಡೆತಡೆನ ನಿವಾರಣೆ ಆಗತ್ತೆ. ಅದೃಷ್ಟ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಕೇಸರಿ, ಚಿನ್ನದ ಬಣ್ಣ ಅಥವಾ ಕೆಂಪು. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ಇದು ನಿಮಗೆ ಅತಿ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇವತ್ತು ರಾಜಯೋಗದಂತ ಫಲಗಳು ಸಿಗುತ್ತೆ. ನಿಮ್ಮ ಮಾತು ನಡತೆಯಲ್ಲಿ ಸಂಯಮವಿರುತ್ತೆ. ಈ ದಿನ ನೀವು ಸಂಪೂರ್ಣವಾಗಿ ನಿಮ್ಮದಾಗಿಸ್ಕೊಳ್ಬಹುದು. ನಿಮ್ಮ ನಾಯಕತ್ವ ಗುಣಕ್ಕೆ ಸರಿಯಾದ ಬೆಲೆ ಸಿಗುವ ಟೈಮ್ ಇದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಪರಿಪೂರ್ಣತೆ ಮತ್ತೆ ಫಲಿತಾಂಶದ ದಿನ ಅಂತ ಹೇಳ್ಬಹುದು. ನೀವು ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಾ. ಅದಕ್ಕೆ ಇವತ್ತು ತಕ್ಕ ಪ್ರತಿಫಲ ಸಿಗೋ ಸಾಧ್ಯತೆ ಇದೆ. ಬುಧನ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಬಹಳ ನಿಖರವಾಗಿರುತ್ತೆ. ಇವತ್ತು ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸು ಬಹಳ ಶಾಂತಿಯಿಂದ ಇರುತ್ತೆ. ಶನಿವಾರದ ಪ್ರಭಾವದಿಂದ ಕೆಲಸದಲ್ಲಿ ನಿಮ್ಮನ್ನು ಸ್ವಲ್ಪ ಹೆಚ್ಚು ಬ್ಯುಸಿಯಾಗಿ ಇರ್ತೀರಾ. ಆದರೂ ನಿಮ್ಮ ಸಾಮರ್ಥ್ಯ ನೀವು ನಿಭಾಯಿಸ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ನಿಮಗೆ ಸಮಾಧಾನಕರ ದಿನ ಅಂತ ಹೇಳ್ಬಹುದು. ಹಳೆಯ ಹೂಡಿಕೆ ಅಥವಾ ಬಾಕಿ ಉಳಿದಿರೋ ಹಣ ಎಲ್ಲ ಧನಲಾಭವಾಗೋ ಸೂಚನೆ ಇದೆ. ಇನ್ನು ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಮಧ್ಯಾಹ್ನದ ನಂತರ ಒಳ್ಳೆ ಟೈಮ್ ನೋಡ್ರಿ.
ಇನ್ನು ಉಳಿತಾಯದ ಕಡೆ ಯೋಜನೆಗೆ ಕಾರ್ಯರೂಪಗೊಳಿಸ್ತೀರಾ. ಅನಗತ್ಯ ಖರ್ಚನ್ನ ನಿಯಂತ್ರಿಸುವಲ್ಲಿ ನೀವು ಬಹಳ ಯಶಸ್ವಿ ಕೂಡ ಆಗ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ನಿಖರವಾದ ಕೆಲಸಕ್ಕೆ ಮೇಲಧಿಕಾರಿಗಳು ಬಹಳ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಕಠಿಣವಾದ ಕೆಲಸ, ಅದು ಡಾಟಾ ಎಂಟ್ರಿ ಆಗಿರ್ಬೋದು, ಲೆಕ್ಕಾಚಾರದ ಕೆಲಸ ಆಗಿರ್ಬೋದು, ನೀವು ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕ ಸಂಪರ್ಕ ಉಂಟಾಗತ್ತೆ. ವಿಶೇಷವಾಗಿ ಕೃಷಿ, ಬರವಣಿಗೆ, ತಾಂತ್ರಿಕ ಕ್ಷೇತ್ರ ಇದರಲ್ಲಿ ಬಹಳಷ್ಟು ಲಾಭನ ಪಡಿತೀರಾ. ನೀವೇನಾದ್ರೂ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಸಂಕೀರ್ಣ ವಿಷಯವನ್ನು ಸುಲಭವಾಗಿ ಅಥವಾ ಸರಳವಾಗಿ ಬೋಧಿಸುವಲ್ಲಿ ಬಹಳಷ್ಟು ಯಶಸ್ವಿನ ಕಾಣ್ತೀರಾ. ಇನ್ನು ಬೋಧನಾ ಶೈಲಿಗೆ ಬಹಳ ಮನ್ನಣೆ ಕೂಡ ಸಿಗತ್ತೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಗೆ ಆಪ್ತ ಸಮಾಲೋಚನೆ ನಡೆಸ್ತೀರಾ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ವಹಿಸ್ತೀರಾ. ಅವರ ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ದೂರದ ಸಂಬಂಧಗಳಿಂದ ಶುಭ ಸುದ್ದಿ ಕೇಳ್ತೀರಾ. ಬಹಳ ದಿನದಿಂದ ಭೇಟಿ ಆಗೋ ಸ್ನೇಹಿತರನ್ನ ಇಂದು ಭೇಟಿ ಕೂಡ ಮಾಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ನಿಮಗೆ ಬಹಳ ತೃಪ್ತಿ ಉಂಟು ಮಾಡುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ನೀವು ಜೀರ್ಣಾಂಗ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗುತ್ತೆ. ಹೊರಗಿನ ಆಹಾರ ಸೇವನೆನ ಸ್ವಲ್ಪ ಇವತ್ತು ತಪ್ಪಿಸಿ. ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರ ಸೇವಿಸುವುದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಕೆಲಸದ ಒತ್ತಡದಿಂದ ಸಂಜೆ ವೇಳೆ ಸ್ವಲ್ಪ ಮನಸ್ಸಿಗೆ ದಣಿವು, ಸುಸ್ತು ಅನಿಸ್ಬೋದು. ಸ್ವಲ್ಪ ಸಂಗೀತ ಕೇಳೋದು ಅಥವಾ ಪುಸ್ತಕ ಓದೋದು ನಿಮಗೆ ಆರಾಮನ್ನ ತಂದುಕೊಡುತ್ತೆ. ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ಏಕಾಗ್ರತೆನ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಉಪಯುಕ್ತವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಶೇಷವಾಗಿ ಗಣಿತ ಮತ್ತೆ ವಿಜ್ಞಾನ ಈ ವಿಷಯದಲ್ಲಿ ಆಸಕ್ತಿ ಬಹಳ ಹೆಚ್ಚಾಗತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೊಸ ದಾರಿ ಕೂಡ ತೆಗೆದುಕೊಳ್ಳುತ್ತೆ. ಇನ್ನು ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋರಿಗೆ ಅತ್ಯುತ್ತಮ ಸಮಯ ಇದು. ಕಾನ್ಸಂಟ್ರೇಷನ್ ಕೊಟ್ಟು ಓದಿದ್ರೆ ಬಹಳ ಒಳ್ಳೇದಾಗತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಮಹಾವಿಷ್ಣು ಆರಾಧನೆ ಮಾಡೋದು ಕನ್ಯಾ ರಾಶಿಯವರಿಗೆ ಹೆಚ್ಚು ಶುಭ ಫಲನ ಸಿಗತ್ತೆ. ವಿಷ್ಣು ಸಹಸ್ರನಾಮ ಪಠಿಸೋದು ಬಹಳ ಶ್ರೇಷ್ಠ. ಆಮೇಲೆ ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಹೆಸರು ಬೇಳೆ ಅಥವಾ ಹಸಿರು ಬಣ್ಣದ ವಸ್ತುನ ದಾನ ಮಾಡೋದ್ರಿಂದ ಗ್ರಹಗತಿಗಳ ದೋಷ ಕಡಿಮೆಯಾಗಿ ನಿಮಗೆ ಪೂರಕ ಆಗತ್ತೆ. ಇನ್ನು ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರ ಪಠಿಸೋದ್ರಿಂದ ಆರ್ಥಿಕ ವೃದ್ಧಿ ಆಗತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಹಸಿರು, ಅದೃಷ್ಟ ಬಣ್ಣ ಹಸಿರು, ತಿಳಿ ಹಳದಿ ಮತ್ತೆ ಬಿಳಿ. ಅದೃಷ್ಟ ಸಂಖ್ಯೆ 5, 3, 6. ಅದೃಷ್ಟ ದಿಕ್ಕು ಉತ್ತರ. ಈ ದಿಕ್ಕು ನಿಮಗೆ ಬಹಳ ಶುಭವನ್ನು ತಂದುಕೊಡುತ್ತೆ ಇವತ್ತು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ತಾಳ್ಮೆ ಮತ್ತು ಬುದ್ಧಿವಂತಿಕೆ ದೊಡ್ಡ ಆಸ್ತಿ ಆಗತ್ತೆ. ನಿಮ್ಮ ಕೆಲಸದಲ್ಲಿ ಪರಿಪೂರ್ಣತೆ ನಿಮಗೆ ಯಶಸ್ಸನ್ನ ತಂದುಕೊಡುತ್ತೆ. ಯಾವುದೇ ಆತುರದ ನಿರ್ಧಾರನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ನಿಧಾನವಾಗಿ ಮುಂದುವರೆದ್ರೆ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ಸಮರಸ ಮತ್ತೆ ಸಾಮಾಜಿಕದ ದಿನ ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇರುತ್ತೆ. ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಚಂದ್ರ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನೀವು ಭಾವನಾತ್ಮಕವಾಗಿ ಹೆಚ್ಚು ಸಕ್ರಿಯರಾಗಿರ್ತೀರಾ. ಸಂಬಂಧಗಳನ್ನು ಬೆಳೆಸಲು ಮತ್ತು ಹಳೆ ಕಹಿ ನೆನಪುಗಳನ್ನು ಮರೆಯಲು, ಹೊಸ ಆರಂಭ ಮಾಡಲು ಇವತ್ತು ಬಹಳ ಒಳ್ಳೆ ದಿನ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಳೆ ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅದರಲ್ಲಿ ತೊಡಕೊಂಡಿದ್ರೆ ಬಹಳ ಲಾಭ ಸಿಗುತ್ತೆ. ಇನ್ನು ನೀವು ಸೌಂದರ್ಯವರ್ಧಕ ವಸ್ತುಗಳಾಗಿರ್ಬೋದು, ಹೊಸ ಬಟ್ಟೆ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಹಣ ಖರ್ಚು ಮಾಡ್ತೀರಾ. ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಕಲೆ, ಫ್ಯಾಷನ್ ಅಥವಾ ಮನೋರಂಜನಾ ಕ್ಷೇತ್ರದಲ್ಲಿ ಏನಾದರೂ ನೀವು ಹೂಡಿಕೆ ಮಾಡೋದಿದ್ರೆ ದೀರ್ಘಕಾಲದ ಲಾಭಕ್ಕೋಸ್ಕರ ಕಾಯಬೇಕು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಸಂಧಾನಕಾರಕ ಗುಣ, ನೆಗೋಷಿಯೇಷನ್ ಸ್ಕಿಲ್ಗೆ ಮನ್ನಣೆ ಸಿಗತ್ತೆ. ಯಾವುದೇ ಸಂಘರ್ಷಗಳನ್ನು ನೀವು ಶಾಂತ ರೀತಿಯಲ್ಲಿ ಬಗೆಹರಿಸ್ತೀರಾ. ನೀವೇನಾದ್ರೂ ವಿನ್ಯಾಸಕರಾಗಿದ್ರೆ, ಡಿಸೈನರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು ಅಥವಾ ವಾಸ್ತುಶಿಲ್ಪಗಳಿಗೆ ಇವತ್ತು ಹೊಸ ಅವಕಾಶ ಸಿಗೋ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಕೆಲಸಗಳಿಗೆ
ಜಾಲತಾಣಗಳಲ್ಲಿ ಅಥವಾ ಕಚೇರಿಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಇನ್ನು ಹೊಸ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಲು ಇವತ್ತು ಬಹಳ ಒಳ್ಳೆ ದಿನ. ಆಮೇಲೆ ಗ್ರಾಹಕರೊಂದಿಗೆ ಬಹಳ ನಯ ವಿನಯದಿಂದ ಮಾತನಾಡ್ತೀರಾ. ಇದರಿಂದ ನಿಮ್ಮ ವ್ಯಾಪಾರ ಕೂಡ ವೃದ್ಧಿಯಾಗೋ ಚಾನ್ಸಸ್ ಇದೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಸಂಗಾತಿಯೊಂದಿಗೆ ಬಹಳ ಮಧುರ ಸಮಯನ ಕಳೀತೀರಾ. ಪರಸ್ಪರ ಭಾವನೆಗಳಿಗೆ ಗೌರವ ನೀಡೋದ್ರಿಂದ ಸಂಬಂಧದಲ್ಲಿ ಹೊಸ ಚೈತನ್ಯ ಬರುತ್ತೆ. ಆಮೇಲೆ ಸಂಜೆ ಒಟ್ಟಾಗಿ ಸಾರ್ವಜನಿಕ ಸಮಾರಂಭಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತೆ. ಸ್ನೇಹಿತರೊಂದಿಗೆ ಸೇರಿ ಧಾರ್ಮಿಕ ಪೂಜೆ ಕಾರ್ಯ ಇದೆಲ್ಲ ಆಯೋಜನೆ ಮಾಡ್ತೀರಾ. ಮಕ್ಕಳ ನಡುವೆ ನಿಮಗೆ ಸಂತೋಷ ಸಿಗತ್ತೆ. ಅವರ ಕಲಾತ್ಮಕ ಪ್ರತಿಭೆಗೆ ಪ್ರೋತ್ಸಾಹ ಕೊಡೋಕೆ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಮೂತ್ರಪಿಂಡ ಅಥವಾ ಸೊಂಟ ನೋವಿನ ಭಾಗದಲ್ಲಿ ಸಣ್ಣ ಸಮಸ್ಯೆ ಉಂಟಾಗತ್ತೆ. ಹೆಚ್ಚು ನೀರು ಕುಡಿಯೋದ್ರಿಂದ ಅದು ಪರಿಹಾರ ಆಗತ್ತೆ. ಇನ್ನು ಬುದ್ಧ ಪೂರ್ಣಿಮೆ ಇರೋದ್ರಿಂದ ಚಂದ್ರನ ಪ್ರಭಾವ ನಿಮ್ಮ ರಾಶಿ ಮೇಲೆ ಬಹಳ ಹೆಚ್ಚಾಗಿರತ್ತೆ. ಆಮೇಲೆ ನಿಮ್ಮ ಮನಸ್ಸು ಚಂಚಲವಾಗಬಹುದು. ಧ್ಯಾನ ಮಾಡೋದ್ರಿಂದ ಅದನ್ನ ಸ್ಥಿರವಾಗಿ ಇಟ್ಕೋಬೇಕು. ನಿಯಮಿತ ಆಹಾರ ಸೇವನೆ ಮಾಡೋದು, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡೋದು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ಸೃಜನಶೀಲ ವಿಷಯಗಳಲ್ಲಿ ಬಹಳಷ್ಟು ಆಸಕ್ತಿ ಹೆಚ್ಚಾಗತ್ತೆ. ಕಲೆ ಸಾಹಿತ್ಯ ಸಂವಹನ ಈ ವಿಷಯನ ಅಭ್ಯಾಸ ಮಾಡೋರಿಗಂತೂ ವಿಶೇಷ ಯಶಸ್ಸು ಸಿಗತ್ತೆ ಅಂತ ಹೇಳ್ಬೋದು. ಇನ್ನು ಗುಂಪು ಅಧ್ಯಯನ ಗ್ರೂಪ್ ಸ್ಟಡಿ ನಿಮಗೆ ಒಳ್ಳೆ ಲಾಭ ತಂದುಕೊಡತ್ತೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡೋದು ತುಲಾ ರಾಶಿಯವರಿಗೆ ಬಹಳ ಶುಭ ತಂದುಕೊಡುತ್ತೆ. ದೇವಿಗೆ ಬಿಳಿ ಬಣ್ಣದ ಹೂನ ಅರ್ಪಿಸಬೇಕು. ಈ ಪೂರ್ಣಿಮಾ ದಿನದಂದು ಸಕ್ಕರೆ ಹಾಲು ಅಥವಾ ಬಿಳಿ ವಸ್ತುನ ಅಗತ್ಯವಿರೋರಿಗೆ ದಾನ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಮಂತ್ರನ ಜಪಿಸೋದ್ರಿಂದ ಸುಖ ಸಮೃದ್ಧಿ ಹೆಚ್ಚಾಗತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ತಿಳಿ ಗುಲಾಬಿ ಮತ್ತು ಕ್ರೀಮ್ ಬಣ್ಣ. ಅದೃಷ್ಟ ಸಂಖ್ಯೆ ನೋಡೋದಾದ್ರೆ 2 7 ಮತ್ತು 6. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ಇದು ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಇವತ್ತು ಸಾಮರಸ್ಯದ ದಿನ ಅಂತ ಹೇಳ್ಬಹುದು. ನಿಮ್ಮ ನಾಯಕತ್ವದ ನಡವಳಿಕೆ ಸೌಮ್ಯ ಸ್ವಭಾವ ಎಲ್ಲರ ಮನನ ಗೆಲ್ತೀರಾ. ಹಾಗೆ ಈ ಪೂರ್ಣಿಮೆಯ ದಿನ ನಿಮಗೆ ಆಧ್ಯಾತ್ಮಿಕ ಲಾಭನ ತಂದುಕೊಡತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ನೀವು ದೃಢ ಸಂಕಲ್ಪವನ್ನ ಹೊಂದಿರ್ತೀರಾ. ರಹಸ್ಯ ಮತ್ತೆ ಅತೀವ ಶಕ್ತಿಗೆ ಹೆಸರಾದವರು ನೀವು. ವೃಶ್ಚಿಕ ರಾಶಿಯವರು ಇವತ್ತು ಆಳವಾದ ಚಿಂತನೆ ಮತ್ತೆ ಪರಿವರ್ತನೆ ದಿನ ಅಂತ ಹೇಳ್ಬಹುದು. ಮಂಗಳನ ಅಧಿಪತಿ ಇರುವ ನಿಮ್ಗೆ ಅಂತರಾತ್ಮದ ಧ್ವನಿ ಕೇಳಿಸುವ ಉತ್ತಮ ಅವಕಾಶ ಸಿಗತ್ತೆ. ವೈಶಾಖ ಪೂರ್ಣಿಮೆಯು ನಿಮ್ಮ ಜೀವನದಲ್ಲಿ ಇರುವ ಗೊಂದಲನ ದೂರ ಮಾಡಿಸುತ್ತೆ. ನಷ್ಟವಾದ ದಾರಿನ ತೋರಿಸುತ್ತೆ. ಅಂದ್ರೆ ಸ್ಪಷ್ಟವಾಗಿರೋ ದಾರಿನ ತೋರಿಸುತ್ತೆ. ಆಮೇಲೆ ನೀವು ಸ್ವಲ್ಪ ಗಂಭೀರವಾಗಿ ಕಂಡು ಬರ್ತೀರಾ ನೋಡೋದಕ್ಕೆ. ನಿಮ್ಮ ನಿರ್ಧಾರಗಳು ಬಹಳಷ್ಟು ಪ್ರಭಾವಶಾಲಿಯಾಗಿರುತ್ತೆ. ಹಾಗೆ ಅಡಗಿರೋ ಶತ್ರುಗಳು ನಿಮ್ಮಿಂದ ಬಹಳ ಭಯವನ್ನ ಪಟ್ಕೊಳ್ತಾರೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ನೀವು ಅನಿರೀಕ್ಷಿತ ತಿರುವುಗಳನ್ನ ನಿರೀಕ್ಷಿಸಬಹುದು. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಮೆ ಸಂಬಂಧಿಸಿದ ಹಣಗಳು ಇವತ್ತು ನಿಮ್ಮ ಕೈ ಸೇರತ್ತೆ. ಇನ್ನು ರಹಸ್ಯ ಮೂಲಗಳಿಂದ ಅಥವಾ ಸಂಶೋಧನಾ ಕ್ಷೇತ್ರದಿಂದ ಹೂಡಿಕೆ ಮಾಡಲು ಬಹಳ ಒಳ್ಳೆ ದಿನ. ಆದ್ರೆ ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ. ಹಳೆ ಸಾಲ ತೀರಿಸಲು ಅಥವಾ ಆರೋಗ್ಯ ಬಗ್ಗೆ ಖರ್ಚು ಮಾಡೋ ಚಾನ್ಸಸ್ ಇದೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನೀವು ಬಹಳ ಸಂಕೀರ್ಣವಾದ ಸಮಸ್ಯೆನ ಪರಿಹಾರ ಮಾಡ್ತೀರಾ. ಯಾವ ಥರ ಅಂದರೆ ಒಂಥರ ಟ್ರಬಲ್ ಶೂಟರ್ ಆಗಿ ಕಾರ್ಯನಿರ್ವಹಿಸ್ತೀರಾ. ನಿಮ್ಮ ಏಕಾಗ್ರತೆ ಮತ್ತು ಕೆಲಸದ ವೇಗ ಇತರರು ಬಹಳ ಶಾಕ್ ಆಗ್ತಾರೆ. ಅದನ್ನು ನೀವು ಮಾದರಿಯಾಗಿ ಕೂಡ ತಗೋತಾರೆ. ಇನ್ನು ತನಿಖಾ ಸಂಸ್ಥೆಗಳಲ್ಲಿ ವೈದ್ಯಕೀಯ ಸಂಶೋಧನೆ ಅಥವಾ ರಹಸ್ಯ ವಿಭಾಗದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ಬಹಳ ದೊಡ್ಡ ಯಶಸ್ಸನ್ನ ಕಾಣ್ತೀರಾ. ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನಗತಿ ಪ್ರಗತಿ ಕಂಡು ಬಂದ್ರೂ ಅದು ಇವತ್ತು ಸ್ಥಿರವಾಗಿರುತ್ತೆ. ಯಂತ್ರೋಪಕರಣಗಳು ಔಷಧಿ ವಸ್ತುಗಳು ವ್ಯಾಪಾರಕ್ಕೆ ಬಹಳ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಸ್ವಲ್ಪ ಗಂಭೀರ ವಾತಾವರಣ ಇರುತ್ತೆ. ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಗೆಹರಿಸಲು ನೀವು ಮಧ್ಯಸ್ಥಿಕೆ ವಹಿಸಿ ಮಾತಾಡ್ತೀರಾ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಸಂಯಮ ಇರಲಿ.
ನೀವು ಮಾತಾಡೋದು ಒಂಥರ ಜಗಳ ಮಾಡೋ ಥರ ಕಾಣುತ್ತೆ, ಆದರೆ ನಿಮ್ಮ ಮನಸ್ಸಲ್ಲಿ ಅದು ಭಾವನೆ ಇರಲ್ಲ. ಇನ್ನು ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ಭಾವನಾತ್ಮಕವಾಗಿ ಆಳವಾದ ಅನುಭವ ಉಂಟಾಗುತ್ತೆ. ಪರಸ್ಪರ ಮನಸ್ಸಿನ ಮಾತುಕತೆ ಹಂಚಿಕೊಳ್ಳಲು ಇವತ್ತು ಬಹಳ ಒಳ್ಳೆಯ ದಿನ. ಇನ್ನು ಅತಿಯಾದ ಸಾರ್ವಜನಿಕ ಸಂಪರ್ಕಕ್ಕಿಂತ ಏಕಾಂತದಲ್ಲಿ ಇರಲು ಬಹಳ ಇಷ್ಟಪಡ್ತೀರಾ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ BP ಮತ್ತು ಉಷ್ಣ ಸಂಬಂಧ ತೊಂದರೆಗಳು ಕಾಣಿಸುತ್ತೆ. ಇವತ್ತು ಮಸಾಲೆಯುಕ್ತ ಆಹಾರದಿಂದ ಸ್ವಲ್ಪ ದೂರ ಇರಿ. ಇನ್ನು ಬುದ್ಧ ಪೂರ್ಣಿಮೆಯ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಅತಿಯಾದ ಆಲೋಚನೆ ಬರುತ್ತೆ. ಧ್ಯಾನ ಮಾಡೋದು, ಆಂತರಿಕ ಶಾಂತಿನ ನೀವು ಕಾಪಾಡ್ಕೊಳ್ಬೇಕು. ಇನ್ನು ದೈಹಿಕ ವ್ಯಾಯಾಮ ಅಥವಾ ಕಠಿಣ ಶ್ರಮದ ಕೆಲಸಗಳು ನಿಮ್ಮಲ್ಲಿ ಹೆಚ್ಚಾಗತ್ತೆ. ಶಕ್ತಿ ಧನಾತ್ಮಕವಾಗಿ ನೀವು ಬಳಸ್ಕೊಳ್ಳೋಕೆ ಸಹಕಾರಿಯಾಗತ್ತೆ. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಏಕಾಗ್ರತೆಯ ದಿನ ಅಂತ ಹೇಳ್ಬೋದು. ಗುಪ್ತ ವಿದ್ಯೆ, ವಿಜ್ಞಾನ ಅಥವಾ ಗಣಿತದಲ್ಲಿ ಆಳವಾದ ಜ್ಞಾನ ಪಡೆಯಲು ಇವತ್ತು ಬಹಳ ಒಳ್ಳೆಯ ದಿನ. ಇನ್ನು ಪರೀಕ್ಷೆಗೆ ಸಿದ್ಧತೆ ನಡೆಸುವವರು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಉತ್ತಮ ಫಲ ನಿಮಗೆ ಸಿಗತ್ತೆ. ಆಧ್ಯಾತ್ಮಿಕತೆ ಮತ್ತೆ ಪರಿಹಾರ ನೋಡೋದಾದ್ರೆ ಇವತ್ತು ಹನುಮಂತನ ಆರಾಧನೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಶಕ್ತಿ ಸಿಗತ್ತೆ. ಇನ್ನು ಬುದ್ಧ ಪೂರ್ಣಿಮೆಯ ದಿನ ಕೆಂಪು ಬಣ್ಣದ ಬೇಳೆ ಅಥವಾ ರಕ್ತ ದಾನ ಮಾಡೋದು ವಿಶಿಷ್ಟ ಪರಿಹಾರ. ಇನ್ನು ಓಂ ಅಂಗಾರಕಾಯ ನಮಃ ಮಂತ್ರನ 108 ಬಾರಿ ಜಪಿಸಿ. ಅದೃಷ್ಟ ಅಂಶ ನೋಡೋದಾದ್ರೆ ಗುಡುಸು ಕೆಂಪು ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 918. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ಇಂದು ನಿಮಗೆ ಬಹಳ ಫಲವನ್ನು ನೀಡುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಂತರಿಕ ಶಕ್ತಿಯ ಅರಿವಾಗೋ ದಿನ. ನಿಮ್ಮಲ್ಲಿ ದೃಢತೆ ಮತ್ತು ತಾಳ್ಮೆ ಇವತ್ತು ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಯಾವುದೇ ರಹಸ್ಯಗಳನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಬಹಳ ಯಶಸ್ವಿಯಾಗಿ ಕಾಣ್ತೀರಾ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಜ್ಞಾನ, ಆಧ್ಯಾತ್ಮಿಕತೆ ಮತ್ತೆ ದೂರದೃಷ್ಟಿಗೆ ಹೆಸರಾದವರು. ಇವತ್ತು ಭಾಗ್ಯೋದಯ ಮತ್ತು ಜ್ಞಾನದ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಗುರುವಿನ ಪ್ರಭಾವದಿಂದ ನೀವು ಇವತ್ತು ಅತ್ಯಂತ ಸಕಾರಾತ್ಮಕವಾಗಿರ್ತೀರಾ. ಆಮೇಲೆ ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗತ್ತೆ. ನಿಮ್ಮಲ್ಲಿರೋ ಕಲಿಸುವ ಗುಣ ಅಥವಾ ಮಾರ್ಗದರ್ಶನ. ಇನ್ನು ದೂರದ ಪ್ರಯಾಣದ ಯೋಜನೆ ರೂಪಿಸ್ತೀರಾ, ಅದು ಕಾರ್ಯರೂಪಕ್ಕೆ ತರುತ್ತೀರಾ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಬಹಳ ಒಳ್ಳೆ ದಿನ. ಹಿರಿಯರ ಆಸ್ತಿಯಿಂದ ಅಥವಾ ಧಾರ್ಮಿಕ ಸಂಸ್ಥೆಗಳಿಂದ ಲಾಭ ಚಾನ್ಸಸ್ ಇದೆ. ದೀರ್ಘಕಾಲದ ಹೂಡಿಕೆಗೆ, ವಿಶೇಷವಾಗಿ ಶಿಕ್ಷಣ ಅಥವಾ ಚಿನ್ನದ ಮೇಲೆ ಹಣ ಖರ್ಚು ಮಾಡ್ತೀರಾ. ಹೂಡಿಕೆ ಬಹಳ ಒಳ್ಳೇದಾಗತ್ತೆ. ಇನ್ನು ದಾನ ಧರ್ಮಕ್ಕೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡೋದು ಹಣ ಖರ್ಚಾಗೋ ಸಾಧ್ಯತೆ ಇದೆ. ಅದು ನಿಮಗೆ ಮಾನಸಿಕ ತೃಪ್ತಿ ಕೂಡ ನೀಡುತ್ತೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಹೆಚ್ಚು ಬೆಲೆ ಸಿಗುವಂತ ದಿನ. ನಿಮ್ಮ ಸಲಹೆಗಳು ಸಂಸ್ಥೆ ಬೆಳವಣಿಗೆಗೆ ಪೂರಕ ಆಗತ್ತೆ. ಕಾನೂನು, ಶಿಕ್ಷಣ ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಬಹಳ ಯಶಸ್ವಿ ದಿನ. ನಿಮ್ಮ ಕೆಲಸದಲ್ಲಿ ನಿಷ್ಠೆ ಕಂಡು ಮೇಲಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ಕೂಡ ಕೊಡ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಗಳು ತೆರೆದುಕೊಳ್ಳುತ್ತೆ. ಧಾರ್ಮಿಕ ವಸ್ತುಗಳು ಆಗಿರ್ಬೋದು, ಪುಸ್ತಕ ವ್ಯಾಪಾರ ಮಾಡೋರಿಗೆ ಬಹಳ ಅಧಿಕ ಲಾಭವನ್ನು ಕಂಡುಕೊಳ್ತೀರಾ. ಇನ್ನು ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಿರಿಯರ ಮಾರ್ಗದರ್ಶನ ನಿಮ್ಮ ಜೀವನದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಕ್ಕಳ ಪ್ರಗತಿ ನಿಮಗೆ ಬಹಳಷ್ಟು ಹೆಮ್ಮೆನ ತಂದುಕೊಡುತ್ತೆ. ಅವರೊಂದಿಗೆ ಸಮಯ ಕಳೆಯಲು ನಿಮಗೆ ನೆಮ್ಮದಿ ಕೂಡ ಸಿಗತ್ತೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತೆ ನಂಬಿಕೆ ಕೂಡ ಹೆಚ್ಚಾಗತ್ತೆ. ಆರೋಗ್ಯ ಜೀವನ ನೋಡೋದಾದ್ರೆ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗೇ ಇರುತ್ತೆ. ಆದರೆ ಅತಿಯಾದ ಕೆಲಸದಿಂದ ಕಾಲು ನೋವು, ಆಯಾಸ ಕಾಣಿಸ್ಕೊಳ್ಬಹುದು. ಆಹಾರ ಪದ್ಧತಿನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಸಿಹಿ ಪದಾರ್ಥ ಸೇವನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಆಮೇಲೆ ಪ್ರಾಣಾಯಾಮ, ಜಪ ಮಾಡೋದ್ರಿಂದ ಮನಸ್ಸಿನ ಸ್ಥೈರ್ಯ ಹೆಚ್ಚಾಗತ್ತೆ. ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ
ಜ್ಞಾನದ ಹಸಿವು ಹೆಚ್ಚಾಗತ್ತೆ. ಕಷ್ಟಕರವಾದ ವಿಷಯನ ಆಳವಾಗಿ ಅಭ್ಯಾಸ ಮಾಡೋದ್ರಿಂದ ಅದು ಸುಲಭವಾಗಿ ಅರ್ಥ ಆಗತ್ತೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಮಾಡೋ ಧನುರಾಶಿ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ದಕ್ಷಿಣಾಮೂರ್ತಿ ಸಾಯಿಬಾಬಾ ಆರಾಧನೆ ಮಾಡೋದು ಬಹಳ ಶುಭಕರ. ಇನ್ನು ಪೂರ್ಣಿಮೆ ದಿನದಂದು ಹಳದಿ ಬಣ್ಣದ ಹಣ್ಣು, ಕಡಲೆಬೇಳೆ ಅಥವಾ ಧಾರ್ಮಿಕ ಪುಸ್ತಕನ ದಾನ ಮಾಡಿ. ಆಮೇಲೆ ಓಂ ಬೃಹಸ್ಪತಿ ನಮಃ ಮಂತ್ರನ 108 ಬಾರಿ ಜಪಿಸಿ. ಅದೃಷ್ಟ ಅಂಶಗಳು ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಕೇಸರಿ ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 3, 1 ಮತ್ತು 9. ಅದೃಷ್ಟ ದಿಕ್ಕು ಈಶಾನ್ಯ. ಇದು ನಿಮ್ಮ ಅತಿ ಹೆಚ್ಚಿನ ಯಶಸ್ಸು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ಧರ್ಮ ಮತ್ತೆ ಕರ್ಮಗಳ ಸಮನ್ವಯ ದಿನ ಅಂತ ಹೇಳ್ಬಹುದು. ನಿಮ್ಮಲ್ಲಿರೋ ಸದ್ಗುಣಗಳು ನಿಮಗೆ ಗೌರವ ತಂದುಕೊಡುತ್ತೆ. ಆದರೆ ತಾಳ್ಮೆಯಿಂದ ಕೆಲಸದ ಮಾಡಿದರೆ ಮಾತ್ರ ಯಶಸ್ಸು, ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ಶಿಸ್ತು, ಕಠಿಣ ಶ್ರಮಕ್ಕೆ ಮತ್ತೆ ಪ್ರಾಯೋಗಿಕತೆಗೆ ಹೆಸರಾದವರು ಅಂತ ಹೇಳ್ಬಹುದು. ಇವತ್ತು ಮಕರ ರಾಶಿಯವರಿಗೆ ಕರ್ಮ ಮತ್ತೆ ಫಲದ ದಿನ. ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರೋದ್ರಿಂದ ನೀವು ಅತೀವ ಜವಾಬ್ದಾರಿಯಿಂದ ವರ್ತಿಸ್ತೀರಾ. ವೈಶಾಖ ಪೂರ್ಣಿಮಾ ಆಗಿರೋದ್ರಿಂದ ನಿಮ್ಮ ವೃತ್ತಿ ಮತ್ತೆ ವೈಯಕ್ತಿಕ ಜೀವನದ ನಡುವೆ ಬಹಳಷ್ಟು ಸಮತೋಲನೆಯನ್ನ ಕಾಯ್ದುಕೊಳ್ತೀರಾ. ಇವತ್ತು ನೀವು ಹಾಕೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ದೀರ್ಘಕಾಲದ ದೃಷ್ಟಿಯಿಂದ ಇದು ಭದ್ರವಾದ ಅಡಿಪಾಯ. ಇದರಿಂದ ನೀವು ಯಶಸ್ಸು ಕೂಡ ಕಾಣ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಇವತ್ತು ಬಹಳ ಸ್ಥಿರವಾದ ದಿನ ಅಂತ ಹೇಳ್ಬಹುದು. ಹಳೆ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಸಿಗತ್ತೆ. ಇನ್ನು ಸ್ಥಿರಾಸ್ತಿ ಅಥವಾ ದೀರ್ಘಕಾಲದ ಬಾಂಡ್ಗಳಲ್ಲಿ ಹಣ ಹೂಡಲು ಇದು ಒಳ್ಳೆಯ ಸಮಯ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಹೂಡಿಕೆ ಮಾಡುವ ಮುನ್ನ ಮುಂದೆ ಬರುವ ದಿನಗಳಲ್ಲಿ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ನೀವು ತಾಂತ್ರಿಕ ಉಪಕರಣ ದುರಸ್ತಿಗೆ ಅಥವಾ ಮನೆ ಹಳೆ ವಸ್ತುಗಳ ಬದಲಾಯಿಸೋಕೆ ಹಣ ಖರ್ಚು ಮಾಡ್ತೀರಾ. ಹಣಕಾಸಿನ ಶಿಸ್ತು ಕೂಡ ಕಾಪಾಡಿಕೊಳ್ಳಿಗೆ ನೀವು ಬಹಳ ಉತ್ತಮವಾಗಿ ವಹಿವಾಟು ನಡೆಸ್ತೀರಾ. ಆಮೇಲೆ ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರತ್ತೆ. ಆದರೆ ನಿಮ್ಮ ಸಂಘಟನಾ ಶಕ್ತಿಯಿಂದ ನೀವು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ತೀರಾ. ಆಮೇಲೆ ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ಕೂಡ ಇಟ್ಟಿರ್ತಾರೆ. ಇನ್ನು ಆಡಳಿತಾತ್ಮಕ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಇವತ್ತು ನಿಮಗೆ ಸವಾಲಿನ ದಿನ ಅಂತ ಹೇಳ್ಬೋದು. ನೀವು ತೆಗೆದುಕೊಳ್ಳೋ ನಿರ್ಧಾರಗಳು ಸಂಸ್ಥೆಗೆ ಬಹಳಷ್ಟು ಲಾಭ ತಂದುಕೊಡುತ್ತೆ. ಇನ್ನು ಕಬ್ಬಿಣ, ತೈಲ, ಕೃಷಿ, ಗಣಿಗಾರಿಕೆ ಈ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಬಹಳ ಲಾಭನ ನೀವು ಆಶಿಸಬಹುದು. ಹೊಸ ಒಪ್ಪಂದಗಳಿಗೆ ಸೈನ್ ಮಾಡೋಕ್ಕೆ ಕಾಗದ ಪತ್ರನ ಸ್ವಲ್ಪ ಸರಿಯಾಗಿ ಗಮನಿಸಬೇಕು. ಬಹಳ ಒಳ್ಳೆ ದಿನ ಕೂಡ ಹೌದು ಇವತ್ತು. ಇನ್ನು ಕುಟುಂಬ ಮತ್ತೆ ಸಂಬಂಧಗಳು ನೋಡೋದಾದ್ರೆ ಮನೆಯಲ್ಲಿ ಗಂಭೀರದ ಸ್ವಭಾವ ಇರುತ್ತೆ. ಅದು ಇತರರಿಗೆ ಸ್ವಲ್ಪ ದೂರದಂತೆ ಕಾಣಿಸುತ್ತೆ. ಕುಟುಂಬದವರೊಂದಿಗೆ ಕನಿಷ್ಠ ಸ್ವಲ್ಪ ಸಮಯ ನೀವು ಕಳಿಬೇಕು, ನಗ್ನಗ್ತಾ ಮಾತಾಡಬೇಕು. ಸಂಗಾತಿ ನಿಮ್ಮ ಕೆಲಸದ ಒತ್ತಡ ಅರ್ಥ ಮಾಡ್ಕೊಳ್ತಾರೆ. ಅವರಿಂದ ಮಾನಸಿಕ ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ಇನ್ನು ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅವರ ಆಶೀರ್ವಾದ ನಿಮಗೆ ಒಂಥರ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ನೀವು ಕೀಲು ನೋವು ಅಥವಾ ಮಣಿಕಟ್ಟಿನ ನೋವು ಫೀಲ್ ಮಾಡ್ತೀರಾ. ಹೆಚ್ಚು ಭಾರದ ವಸ್ತು ಎತ್ತೋಬೇಕಾದ್ರೆ ಜಾಗೃತೆಯಿಂದ ಇರಬೇಕು. ಇನ್ನು ಶನಿ ಪ್ರಭಾವದಿಂದ ನಿಮ್ಮ ದೇಹದಲ್ಲಿ ಸ್ವಲ್ಪ ಆಲಸ್ಯ, ಜಡತ್ವ ಅಂತ ಅನ್ಸುತ್ತೆ. ಬೆಳಗ್ಗೆ ಸ್ವಲ್ಪ ದೂರ ವಾಕ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ನೀವು ಸ್ವಲ್ಪ ಚೈತನ್ಯದಿಂದ ಇರ್ತೀರಾ. ಇನ್ನು ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸೋ ಮುನ್ನೆಚ್ಚರ ವಹಿಸಬೇಕು. ಶಿಕ್ಷಣ ವಿದ್ಯಾರ್ಥಿಗಳು ನೋಡೋದಾದ್ರೆ ಇವತ್ತು ನಿಮ್ಮ ಏಕಾಗ್ರತೆ ಮತ್ತೆ ಶ್ರಮದ ಅಗತ್ಯವಿದೆ. ಕಠಿಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನೀವು ಪಡುವ ಶ್ರಮವು ಭವಿಷ್ಯದಲ್ಲಿ ಅದು ಉತ್ತಮ ಅಂಕನ ತಂದುಕೊಡತ್ತೆ.
ಇನ್ನು ತಾಂತ್ರಿಕ ಶಿಕ್ಷಣ ಪಡೆಯೋರಿಗೆ ಇವತ್ತು ಪ್ರಾಯೋಗಿಕ ಜ್ಞಾನ ಅಂತ ಹೇಳ್ಬಹುದು. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ನಿಮ್ಮ ಸಕಲ ಅಡೆತಡೆ ನಿವಾರಣೆ ಆಗತ್ತೆ. ಇನ್ನು ಹನುಮಾನ್ ಚಾಲಿಸ ಪಠಿಸೋದು ವಿಶೇಷ ಶಕ್ತಿನ ನೀಡುತ್ತೆ. ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಕಪ್ಪು ಎಳ್ಳು ಅಥವಾ ಕಪ್ಪು ವಸ್ತ್ರ ಬಡವರಿಗೆ ದಾನ ಮಾಡೋದು, ಪಾದರಕ್ಷೆಗಳನ್ನ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಪರಿಹಾರ ಇದು. ಇನ್ನ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರನ 108 ಬಾರಿ ಜಪಿಸಬೇಕು. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ, ಕಪ್ಪು, ಕಡು ಹಸಿರು. ಅದೃಷ್ಟದ ಸಂಖ್ಯೆ 8, 4, 5. ಇನ್ನು ಅದೃಷ್ಟ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು. ಇದು ನಿಮಗೆ ಬಹಳ ಅನುಕೂಲಕರವಾಗಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶಿಸ್ತು ಮತ್ತೆ ತಾಳ್ಮೆಯೇ ಯಶಸ್ಸಿನ ಮಂತ್ರ. ನೀವು ಪ್ರಾಮಾಣಿಕತೆ ಪ್ರಯತ್ನ ಮಾಡಿದ್ರೆ ಈ ಪೂರ್ಣಿಮೆ ದಿನ ನಿಮಗೆ ಹೊಸ ಚೈತನ್ಯನ ತಂದುಕೊಡುತ್ತೆ. ಅತಿಯಾದ ಒತ್ತಡ ತೆಗೆದುಕೊಂಡು ಹಂತ ಹಂತವಾಗಿ ಮುನ್ನಡೆದ್ರೆ ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ಒಂಥರ ನಾವೀನ್ಯತೆ, ಮಾನವೀಯತೆ ಮತ್ತೆ ಸ್ವತಂತ್ರ ಮನೋಭಾವಕ್ಕೆ ಹೆಸರಾದವರು ನೀವು. ಇವತ್ತು ಲಾಭ ಮತ್ತೆ ಲೋಕ ಕಲ್ಯಾಣದ ದಿನ ನಿಮಗೆ. ನಿಮ್ಮ ರಾಶಾಧಿಪತಿ ಶನಿ ಆಗಿರೋದ್ರಿಂದ ಇವತ್ತು ಶನಿವಾರವೂ ಆಗಿರೋದ್ರಿಂದ ನಿಮಗೆ ಆಂತರಿಕ ಶಕ್ತಿ ಹೆಚ್ಚಿಸುತ್ತೆ. ಹಾಗೆ ಬುದ್ಧ ಪೂರ್ಣಿಮಾ ಇರೋದ್ರಿಂದ ಲಾಭ ಸ್ಥಾನದಲ್ಲಿದ್ದಾನೆ ಚಂದ್ರ. ಅದು ನಿಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಬಹುಕಾಲದ ಕನಸುಗಳು ನನಸಾಗೋ ಚಾನ್ಸ್ ಇದೆ. ಇನ್ನು ಹೊಸ ಆಲೋಚನೆ ನಿಮಗೆ ಇತರರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಅತ್ಯಂತ ಲಾಭದಾಯಕ ದಿನ ನಿಮಗೆ. ಅನಿರೀಕ್ಷಿತ ಮೂಲಗಳಿಂದ ಹಣಕಾಸು ಹರಿದು ಬರುತ್ತೆ. ಬಾಕಿ ಉಳಿದಿರೋ ಹಣ ಕೂಡ ವಾಪಸ್ ಬರುತ್ತೆ. ಇನ್ನು ನೀವೇನಾದ್ರೂ ತಾಂತ್ರಿಕ ಕ್ಷೇತ್ರ, ಷೇರು ಮಾರುಕಟ್ಟೆ ಅಥವಾ ಸಾಮಾಜಿಕ ಉದ್ದೇಶದ ಯೋಜನೆಗಳಲ್ಲಿ ಏನಾದ್ರೂ ಹೂಡಿಕೆ ಮಾಡಿದ್ರೆ ಇವತ್ತು ಬಹಳ ಒಳ್ಳೆ ದಿನ. ಭವಿಷ್ಯದ ಯೋಜನೆಗೆ ಅಥವಾ ನೀವು ಹಣವನ್ನು ಮೀಸಲಿಟ್ಟರೆ ಆರ್ಥಿಕವಾಗಿ ಹೆಚ್ಚು ಸುರಕ್ಷಿತವಾಗಿ ಇರ್ತೀರಾ. ನೀವು ಉಳಿತಾಯದ ಕಡೆ ಬಹಳ ಗಮನ ಕೊಡಬೇಕು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆಗೆ, ವಿಭಿನ್ನ ಆಲೋಚನೆ ಶೈಲಿಗೆ ಮನ್ನಣೆ ಸಿಗತ್ತೆ. ನೀವು ಟೀಮ್ ವರ್ಕ್ ಮಾಡೋದ್ರಲ್ಲಿ ಲೀಡರ್ಶಿಪ್ ಕ್ವಾಂಟಿಟಿನ ಇರತ್ತೆ ನಿಮ್ಮಲ್ಲಿ. ಅದಕ್ಕೆ ಒಳ್ಳೆ ಅವಕಾಶ ಕೂಡ ಹುಡುಕಿಕೊಂಡು ಬರುತ್ತೆ. ನೀವೇನಾದರೂ ಸಾಫ್ಟ್ವೇರ್, ಡೇಟಾ ಸೈನ್ಸು, ವಿನ್ಯಾಸ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೊಸ ಆವಿಷ್ಕಾರ ಮಾಡ್ತೀರಾ. ಇನ್ನು ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು, ನೆಟ್ವರ್ಕ್ ಮೂಲಕ ವ್ಯಾಪಾರ ವಿಸ್ತರಣೆ ಮಾಡೋಕ್ಕೆ ಬಹಳ ಉತ್ತಮ ಅವಕಾಶ ಸಿಗತ್ತೆ. ಇನ್ನು ಲಾಭದ ಪ್ರಮಾಣ ನಿರೀಕ್ಷೆಗಿಂತ ಹೆಚ್ಚಾಗತ್ತೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ನೀವು ಸ್ನೇಹಿತರೊಂದಿಗೆ ಅಥವಾ ಸಮಾನ ಮನಸ್ಕರ ಗುಂಪುಗಳೊಂದಿಗೆ ಸಮಯ ಕಳೀತೀರಾ. ಸಾಮಾಜಿಕ ಬದ್ಧತೆಯು ನಿಮಗೆ ಸಂಬಂಧನ ಗಟ್ಟಿಗೊಳಿಸುತ್ತೆ. ಮನೆಯಲ್ಲಿ ಬಹಳ ನೆಮ್ಮದಿ ವಾತಾವರಣ ಇರುತ್ತೆ. ಹಿರಿಯರ ಒಡ ಹುಟ್ಟಿದವರಿಂದ ನಿಮಗೆ ಅಗತ್ಯ ಸಲಹೆಗಳು ಮತ್ತು ಆರ್ಥಿಕ ಸಹಾಯಗಳು ಸಿಗತ್ತೆ. ಪ್ರೇಮಿಗಳಿಗೆ ಬಹಳ ಬೌದ್ಧಿಕವಾಗಿ ಹತ್ತಿರವಾಗಿರೋ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಗುರಿಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಆರೋಗ್ಯ ಮತ್ತು ಜೀವನ ಶೈಲಿ ನೋಡೋದಾದ್ರೆ ನೀವು ಇವತ್ತು ಮಾನಸಿಕವಾಗಿ ಬಹಳ ಚಟುವಟಿಕೆಯಿಂದ ಇರ್ತೀರಾ. ದೈಹಿಕವಾಗಿ ಸ್ವಲ್ಪ ಕಾಲಿನ ನೋವು ಅಥವಾ ಪಾದಗಳ ಆಯಾಸ ಕಾಡತ್ತೆ. ಅತಿಯಾದ ಆಲೋಚನೆಯಿಂದ ತಲೆನೋವು ಬರದಂತೆ ನೋಡ್ಕೊಳ್ಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯ. ಇನ್ನು ಸಮೂಹ ಪ್ರಾಣಾಯಾಮ ಅಥವಾ ಗುಂಪು ಚಟುವಟಿಕೆಯಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಯಾಗತ್ತೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಸಂಶೋಧನಾತ್ಮಕ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಆಧುನಿಕ ತಂತ್ರಜ್ಞಾನ ಅಥವಾ ಸಮಾಜ ವಿಜ್ಞಾನ ಅಭ್ಯಾಸ ಮಾಡೋರಿಗೆ ಇವತ್ತು ಹೊಸ ವಿಷಯಗಳು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಏನಾದರೂ ನಡೆಸ್ತಾ ಇದ್ರೆ ಒಳ್ಳೆ ಫಲಿತಾಂಶದ ಮುನ್ಸೂಚನೆ ಇದೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಹನುಮಂತನ ಆರಾಧನೆ ಮಾಡೋದು ಕುಂಭರಾಶಿಯವರಿಗೆ ಹೆಚ್ಚಿನ ರಕ್ಷಣೆ ತಂದುಕೊಡುತ್ತೆ. ಇನ್ನು ಶನಿ ಸ್ತೋತ್ರನ ಪಠಿಸೋದು ಬಹಳ ಶುಭಕರ. ಬುದ್ಧ ಪೂರ್ಣಿಮೆಯ ದಿನದಿಂದ ಕಬ್ಬಿಣದ ಪಾತ್ರೆ ಅಥವಾ ಕಪ್ಪು ಹೊದಿಕೆ ಇರುವ ಪಾತ್ರೆ, ಬಡವರಿಗೆ ದೀಪನ ದಾನ ಮಾಡೋದ್ರಿಂದ ಅತ್ಯಂತ ಫಲ ಅನುಭವಿಸ್ತೀರಾ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರ ಜಪಿಸಬೇಕು. ಇನ್ನು ಅದೃಷ್ಟ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ತಿಳಿ ನೀಲಿ, ನೇರಳೆ ಮತ್ತು ಬೂದು ಬಣ್ಣ. ಅದೃಷ್ಟ ಸಂಖ್ಯೆ 11, 2 ಮತ್ತು 8. ಅದೃಷ್ಟ ದಿಕ್ಕು ಪಶ್ಚಿಮ ಮತ್ತೆ ವಾಯುವ್ಯ. ಈ ದಿಕ್ಕು ನಿಮಗೆ ಬಹಳ ಶುಭವನ್ನ ತರುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಇವತ್ತು ಹೊಸ ಹಾದಿಗೆ ಅನ್ವೇಷಣೆ ಆಗೋ ದಿನ. ನಿಮ್ಮ
ಮಾನವೀಯ ಗುಣ ಮತ್ತು ಬೌದ್ಧಿಕ ಶಕ್ತಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಇಂದು ನೀವು ಕೈಗೊಳ್ಳುವ ಸಾಮಾಜಿಕ ಕಾರ್ಯಗಳು ಭವಿಷ್ಯದಲ್ಲಿ ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಕರುಣೆ, ಆಧ್ಯಾತ್ಮಿಕತೆ, ಕಲ್ಪನಾಶೀಲತೆಗೆ ಹೆಸರಾದವರು. ಇವತ್ತು ಆಧ್ಯಾತ್ಮಿಕ ಜಾಗೃತಿ ಮತ್ತು ಮಾನಸಿಕ ಶಾಂತಿಯ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಗುರುವಿನ ಸೌಮ್ಯ ಸ್ವಭಾವ ಹಾಗೂ ವೈಶಾಖ ಪೂರ್ಣಿಮೆ ಆಗಿರೋದ್ರಿಂದ ನಿಮ್ಮ ಮನಸ್ಸು ಅತೀಂದ್ರಿಯ ವಿಷಯಗಳತ್ತ ಸೆಳೆಯಲ್ಪಟ್ಟತ್ತೆ. ನೀವು ಹೆಚ್ಚು ಅಂತರ್ಮುಖಿಯಾಗಿರ್ತೀರಾ ಮತ್ತು ಜೀವನದ ಆಳವಾಗಿ ಅರ್ಥ ಹುಡುಕಲು ಪ್ರಯತ್ನಿಸ್ತೀರಾ. ದಯೆ ಮತ್ತು ದಾನದ ಗುಣ ನಿಮಗೆ ಎದ್ದು ಕಾಣುತ್ತೆ. ಇಂದು ನೀವು ಮಾಡೋ ಪ್ರಾರ್ಥನೆಗಳು ನೇರವಾಗಿ ಫಲದತ್ತ ಕೊಂಡೊಯ್ಯುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆರ್ಥಿಕವಾಗಿ ಇವತ್ತು ಲಾಭ ಮತ್ತು ವೆಚ್ಚಗಳ ಸಮತೋಲನದ ದಿನ ಅಂತ ಹೇಳ್ಬೋದು. ಅನಿರೀಕ್ಷಿತವಾಗಿ ಯಾವುದಾದರೂ ಪುಣ್ಯ ಕಾರ್ಯಗಳಿಗೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಧಾರ್ಮಿಕ ಪ್ರವಾಸ, ವಿದೇಶಿ ಸಂಪರ್ಕ ಸಂಬಂಧಿಸಿದ ಹೂಡಿಕೆಗಳು ದೀರ್ಘಕಾಲದ ಲಾಭ ತಂದುಕೊಡುತ್ತೆ. ಇನ್ನು ಹೊಸ ಹೂಡಿಕೆ ಮಾಡೋ ಮುನ್ನ ಅನುಭವಿಗಳ ಸಲಹೆ ಪಡೆಯೋದು ಬಹಳ ಉತ್ತಮ. ಈ ಪೂರ್ಣಿಮೆಯ ದಿನ ಅಗತ್ಯವಿರೋರಿಗೆ ಹಣ ಅಥವಾ ಆಹಾರ ರೂಪದಲ್ಲಿ ಸಹಾಯ ಮಾಡಿದ್ರೆ ನಿಮಗೆ ಆರ್ಥಿಕ ಪುಣ್ಯನ ಹೆಚ್ಚಿಸುತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಏಕಾಂತದ ಅವಶ್ಯಕತೆ ಇರುತ್ತೆ. ಸೃಜನಶೀಲ ಕೆಲಸ ಮಾಡೋರಿಗೆ ಇವತ್ತು ಹೊಸ ವಿಚಾರಗಳು ಹೊಳೆಯುತ್ತೆ. ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ, ರಫ್ತು ಆಮದು ವ್ಯವಹಾರ ಮಾಡೋರಿಗೆ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಇನ್ನು ಸಮಾಜ ಸೇವೆ, ಶಿಕ್ಷಣ ಅಥವಾ ದ್ರವ ರೂಪದ ವಸ್ತುಗಳ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಸಿಗೋ ಚಾನ್ಸಸ್ ಇದೆ. ಇನ್ನು ನಿಮ್ಮ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರೋದ್ರಿಂದ ದೀರ್ಘಕಾಲದ ಯಶಸ್ಸು ನಿಮಗೆ ಸಿಗತ್ತೆ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ, ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಕುಟುಂಬದವರೊಂದಿಗೆ ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕೆ ಯೋಚನೆನ ಮಾಡ್ತೀರಾ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬಹಳ ಹತ್ತಿರವಾಗಿರ್ತೀರಾ. ಅವರ ಆಧ್ಯಾತ್ಮಿಕ ಆಸಕ್ತಿಗಳಿಗೆ ನೀವು ಬೆಂಬಲ ಕೂಡ ಕೊಡ್ತೀರಾ. ಆಮೇಲೆ ಸುತ್ತಮುತ್ತಲಿನ ಜನರ ಕಷ್ಟಕ್ಕೆ ಸ್ಪಂದಿಸ್ತಿರೋ ನಿಮ್ಮ ಗುಣ ಸಮಾಜದಲ್ಲಿ ನಿಮಗೆ ಗೌರವನ ತಂದುಕೊಡುತ್ತೆ. ಆರೋಗ್ಯ ಮತ್ತು ಜೀವನ ನೋಡೋದಾದ್ರೆ, ಬುದ್ಧ ಪೂರ್ಣಿಮೆಯ ಪ್ರಭಾವದಿಂದ ನಿಮ್ಮ ಕನಸುಗಳು ಹೆಚ್ಚು ಸ್ಪಷ್ಟವಾಗಿರುತ್ತೆ. ಧ್ಯಾನ, ಯೋಗ ನಿಮ್ಮ ಮಾನಸಿಕ ಚಂಚಲತೆಯನ್ನು ದೂರ ಮಾಡುತ್ತೆ. ಇನ್ನು ಕಾಲಿನ ಪಾದಗಳಲ್ಲಿ ನೋವು ಅಥವಾ ನಿದ್ರೆಯ ಕೊರತೆ ಕಾಡಬಹುದು. ಸರಿಯಾಗಿ ವಿಶ್ರಾಂತಿ ಪಡೆಯೋದು ಅಗತ್ಯ. ಮಲಗುವ ಮುನ್ನ ದೈವ ಪ್ರಾರ್ಥನೆ ಮಾಡೋದು ನಿಮಗೆ ನೆಮ್ಮದಿಯ ನಿದ್ರೆಯನ್ನು ತಂದುಕೊಡುತ್ತೆ. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಅಥವಾ ತಾತ್ವಿಕ ವಿಷಯಗಳ ಅಧ್ಯಯನಕ್ಕೆ ಹೆಚ್ಚು ಆಸಕ್ತಿ ಇರುತ್ತೆ. ಕಲೆ, ಸಾಹಿತ್ಯ ಈ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಾಧನೆ ಮಾಡಲು ಅವಕಾಶ ಸಿಗುತ್ತೆ. ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡೋಕ್ಕೆ ಇಚ್ಛೆ ಪಡೆಯೋರಿಗೆ ಒಳ್ಳೆ ಪ್ರತಿಕ್ರಿಯೆ ಸುಗಮವಾಗಿ ಬರುತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂದರೆ, ಇವತ್ತು ದಕ್ಷಿಣಾಮೂರ್ತಿ ಆರಾಧನೆ ಮಾಡೋದು, ವಿಷ್ಣು ಸಹಸ್ರನಾಮ ಪಠಿಸೋದು ಅತಿ ಹೆಚ್ಚು ಫಲ ತಂದುಕೊಡುತ್ತೆ. ಬುದ್ಧ ಪೂರ್ಣಿಮಾ ದಿನದಿಂದ ಬಡವರಿಗೆ ಹಳದಿ ಬಣ್ಣದ ಹಣ್ಣಾಗಿರ್ಬೋದು, ಸಿಹಿ ತಿಂಡಿ ದಾನ ಮಾಡೋದ್ರಿಂದ, ಹಾಲು ದಾನ ಮಾಡೋದ್ರಿಂದ ವಿಶೇಷ ಫಲಾನ ಅನುಭವಿಸ್ತೀರಾ. ಓಂ ಬೃಹಸ್ಪತಿ ನಮಃ ಮಂತ್ರವನ್ನ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಜಪಿಸೋದ್ರಿಂದ ಆರ್ಥಿಕ ವೃದ್ಧಿಯಾಗತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ, ಶುಭ ಬಣ್ಣ ಹಳದಿ, ತಿಳಿ ನೀಲಿ ಮತ್ತು ಬಿಳಿ. ಶುಭ ಸಂಖ್ಯೆ 3, 7, 9. ಅದೃಷ್ಟ ದಿಕ್ಕು ಈಶಾನ್ಯ ಅಥವಾ ಉತ್ತರ ದಿಕ್ಕು. ಇದು ನಿಮಗೆ ಮಂಗಳಕರವಾಗಲಿದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇವತ್ತು ಶಾಂತಿ ಮತ್ತು ತೃಪ್ತಿಯ ದಿನ ಅಂತ ಹೇಳ್ಬೋದು. ನಿಮ್ಮ ಅಂತರಾತ್ಮ ಕರೆಗೆ ಒಗ್ಗೊಟ್ಟು ನಿಮಗೆ ಜೀವನದಲ್ಲಿ ಹೊಸ ಬೆಳಕನ್ನು ತರುವ ದಿನ ಇವತ್ತು. ಪ್ರಪಂಚದ ಜಂಜಾಟಕ್ಕಿಂತ ಆಧ್ಯಾತ್ಮಿಕ ಸುಖವೇ ನಿಮಗೆ ಶ್ರೇಷ್ಠ ಅಂತ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೇ 2, 2026 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗಾಗಿ ದಿನನಿತ್ಯ ಭವಿಷ್ಯ ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈ ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.